Okay. Hello everyone, ಎಲ್ಲರಿಗೂ ನಮಸ್ಕಾರ and welcome to my Indian market live trading session. So 2-3 ದಿನದಿಂದ ಗ್ಯಾಪ್ ಆಗಿತ್ತು because I was out of station. ಸ್ವಲ್ಪ ಯಾವುದೇ ರೀತಿ ವಿಡಿಯೋ ರೆಕಾರ್ಡ್ ಮಾಡ್ಲಿಕ್ಕೆ ಆಗಿರಲಿಲ್ಲ. ಸೊ ಟುಡೇ ಆನ್ 20th of ಲೆಟ್ಸ್ ಡೂ ಫ್ರೆಶ್ ಅನಾಲಿಸಿಸ್ ಮಾಡಿ ನಾ ಯಾವ ರೀತಿ ಟ್ರೇಡ್ಸ್ ತೊಗೊತೀನಿ, ಯಾವ ಲಾಜಿಕ್ ಮೇಲೆ ತೊಗೊತೀನಿ, ಯಾಕೆ ಇಲ್ಲೇ ತೊಗೊತೀನಿ ಅಂತ ಎವ್ರಿಥಿಂಗ್ ಐ ಟ್ರೈ ಟು ಎಕ್ಸ್ಪ್ಲೇನ್ ಯು. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. And a very good morning to everyone. So that time is around 9:14. So in one ನಿಮಿಷದ ಮಾರ್ಕೆಟ್ ಓಪನ್ ಆಗ್ಲಕ್ಕ we'll do a quick analysis going to 15 minutes time frame. So ಮಿಕ್ಕಿದೆಲ್ಲ 1 hour 1 day ಯಾವುದು ಬೇಡ ಅನ್ಕೋರಿ, ಯಾಕಂದ್ರೆ ಟಾಪ್ ಡೌನ್ ಅನಾಲಿಸಿಸ್ ನಮ್ಗೆ ಒಂದು ಬ್ರಾಡರ್ ವ್ಯೂ ಸೆಲೆಕ್ಟ್ ಮಾಡ್ಲತ್ತಿದ್ವಿ. ಈಗ ಸದ್ಯ ಬರೀ ಟ್ರೇಡ್ ಮಾಡೋ ಸೆಲೆಕ್ಟ್ ಮಾಡ್ಲತ್ತೀವಿ. ಸೊ ಟ್ರೇಡ್ ಮಾಡೋ ಸೆಲೆಕ್ಟ್ 15 minutes ಇಸ್ ಮೋರ್ ದನ್ ಇನಫ್. ಆನ್ ದಿ ಗೋನೆ 15 minutes ಇಂದ ನೀವು 1 hour ಇಂದ ಡೈಲಿ ಟೈಮ್ ಫ್ರೇಮ್ನ ಶಿಫ್ಟ್ ಆಗಿ ಐ ಟ್ರೈ ಟು ಟೀಚ್ ಯು ವಾಟ್ ಎಕ್ಸಾಕ್ಟ್ಲಿ ಇಸ್ ಹ್ಯಾಪನಿಂಗ್ ಇನ್ ಬಿಟ್ವೀನ್ ಅಂತೇಳಿ. ಸದ್ಯಕ್ಕೆ 15 minutes time frame is more than enough. So 15 minutes time frame ಹೋಗಿ let's do a quick analysis. Okay, ಸೊ ಮಿಕ್ಕಿದ್ದು ನೀವು ನೋಡೋದಂದ್ರೆ 1 day time frame ಹೋಗಿ ತೋರಿಸ್ತೀನಿ ನಿಮಗೆ ರಫ್ ಫಿಗರ್ಲಿ. 1 second. ಸೊ 1 day time frame ತೋರಿಸೋದಂದ್ರೆ ಏನೂ ಮಾರ್ಕ್ ಮಾಡಿಲ್ಲ, ಜಸ್ಟ್ ಒಂದು ಯಾವಾಗೋ ಟ್ರೆಂಡ್ ಲೈನ್ ಕನೆಕ್ಟ್ ಆಗ್ಲತ್ತೀವಿ, ಇದಿಷ್ಟು ಮಾರ್ಕ್ ಮಾಡಿರ್ತೀನಿ. ಇದು ಬಿಟ್ಟರೆ ಯಾವುದೇ ರೀತಿ ಏನೂ ಮಾರ್ಕ್ ಮಾಡಿಲ್ಲ ಅನ್ಕೋರಿ. So this is very simple chart. So what I will do is go to 15 minutes time frame for now and then see a quick trading opportunity, quick scalping opportunity ಏನಾದ್ರು ಸಿಗ್ತಾವ ಅಂತೇಳಿ I'll just try looking for a scalping thing. Okay, so let's go to 15 minutes time frame in both Nifty and Bank Nifty. So ಇಲ್ಲಿ ಏನು ಮಾಡ್ತೀನಿ ಅಂತಂದ್ರೆ ಅಗೇನ್ ನಂದು ಲಾಜಿಕ್ ಅಂತೂ ಗೊತ್ತಿದ್ದಿದೆ ನಿಮಗೆ. I'll just mark yesterday's high and low so that ನಮಗೊಂದು ಕ್ಲಾರಿಟಿ ಸಿಕ್ತು ಮಾರ್ಕೆಟ್ನೇ ನಾವು ಅಪ್ ಟ್ರೆಂಡ್ ಹೋಗ್ಬೇಕಾ ಡೌನ್ ಟ್ರೆಂಡಲ್ಲಿ ಹೋಗ್ಬೇಕಂತೇಳಿ. ಸೊ ದಿಸ್ ಇಸ್ ಡೇ ಹೈ, ಡೇ ಲೋ ಅಂಡ್ ಡೇ ಹೈ. ಅಲ್ಲಿ ಮಾರ್ಕ್ ದಿಸ್ 50% ಲೆವೆಲ್. ಸೊ ನಂದು ವಿಡಿಯೋ ನೀವು ಯಾವುದೇ ವಿಡಿಯೋ ನೋಡಿದ್ರು ನಂದು ಇದೇ ಲಾಜಿಕ್ ಇರ್ತದೆ, ಇದೇ ಪ್ರಾಸೆಸ್ಸೇ ಫಾಲೋ ಮಾಡ್ತೀನಿ ಅನ್ಕೋ. ಸೊ ಇವತ್ತೊಂದು ನಾಳೆ ಒಂದು ಫಾಲೋ ಮಾಡಲ್ಲ. ದಿಸ್ ಇಸ್ ಹೌ ಯುವರ್ ಅನಾಲಿಸಿಸ್ ಶುಡ್ ಬಿ ಅಂಡ್ ದಿಸ್ ಇಸ್ ಹೌ ಯುವರ್ ಪ್ಲಾನ್ ಆಫ್ ಆಕ್ಷನ್ ಶುಡ್ ಬಿ. ಒಂದು ಸ್ಟ್ರಾಟಜಿನ ಫಾಲೋ ಮಾಡ್ರಿ, ಇಟ್ ವಿಲ್ ಗಿವ್ ಯು ಹ್ಯೂಜ್ ರಿಸಲ್ಟ್ಸ್. ಇವತ್ತೊಂದು ಸ್ಟ್ರಾಟಜಿ ನಾಳೆ ಒಂದು ಸ್ಟ್ರಾಟಜಿ ಮಾಡಿದ್ರೆ ಅಂದ್ರೆ ಇಟ್ ವಿಲ್ ನೆವರ್ ವರ್ಕ್ ಅನ್ಕೋರಿ. ಸೊ ಎವ್ರಿ ಡೇ ನಿಮ್ದು ಎಮೋಷನ್ಸ್ ಎವ್ರಿ ಡೇ ನಿಮ್ಮ ಎಮೋಷನ್ಸ್ ಡಿಫರ್ ಆಗ್ತಿರ್ತಾವೆ. ಸೊ ನೀವು ಬೇರೆ ಇವತ್ತು ಒಂದು ಸೆಟಪ್ ವರ್ಕ್ ಆಗಿಲ್ಲ ಅಂದ್ರೆ ಬೇರೆ ನಾಳೆ ಬೇರೆ ಸೆಟಪ್ ಹೋಗ್ತೀರಿ, ಮತ್ತು ನಾಳೆ ಅದು ಸೆಟಪ್ ವರ್ಕ್ ಆಗಿಲ್ಲ ಅಂದ್ರೆ ಬೇರೆ ಸೆಟಪ್ ಹೋಗ್ತೀರಿ. ಸೊ ಯು ಶುಡ್ ನಾಟ್ ಬಿ ಜಂಪಿಂಗ್ ಫ್ರಮ್ ಸೆಟಪ್ ಟು ಸೆಟಪ್. ಒಂದು ಸೆಟಪ್ ಫಿಕ್ಸ್ ಆಗಿರಿ, that will give you huge results. Focus on one particular setup. This is what even pro traders will say. Don't focus on multiple setups. One setup is more than enough. ಯಾಕಂದ್ರೆ ಒಂದು ಪಾಯಿಂಟ್ ಬರ್ತದೆ where that will give you huge profit. ಅದು ನಿಮ್ಮ ಲೈವ್ನೇ ತೋರಿಸ್ತೀನಿ. ಲೈವ್ನೇ ತೋರಿಸಿದ್ರೆ ನಿಮ್ಗೆ ಏನೋ ಕಾನ್ಫಿಡೆನ್ಸ್ ಬರ್ತದೆ, ಓಕೆ ಈ ಮನುಷ್ಯ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾನೆ, ವಾಟ್ ಈಸ್ ಇಸ್ ಲಾಜಿಕ್ ಬಿಹೈಂಡ್ ದಿಸ್ ಟ್ರೇಡ್ ಅಂತ. ಓಕೆ, ಸೊ ಸೇಮ್ ಥಿಂಗ್ ನಿಫ್ಟಿ ಒಳಗೆ ಏನು ಮಾಡ್ತೀನಿ, ಅಲ್ಲಿ ಮಾರ್ಕ್ ದಿಸ್ ಡೇ ಲೋ ಆ್ಯಂಡ್ ಡೇ ಹೈ. ಡೇ ಹೈ ಮಾರ್ಕ್ ಮಾಡಿದಾಗ ಅಗೇನ್ ದಿಸ್ ಇಸ್ 50% ಲೆವೆಲ್ ಫಾರ್ ಮಿ. So you can also see this as a huge support over here. So multiple times support ತಗೊಂಡು this can act as support also. So let's see what can happen. So ಇಲ್ಲಿ ಡೇ ಹೈ ಮಾರ್ಕ್ ಮಾಡ್ತೀನಿ and again I'll mark this as a day low. So exactly day low ಮಾರ್ಕ್ ಮಾಡಿದಾಗ ನೋಡ್ರಿ ಇಲ್ಲಿ ಡಾಟ್ಸ್ ಎಷ್ಟು ಮಸ್ತ್ ಕನೆಕ್ಟ್ ಆಗ್ಲತ್ತವ. ನಿಫ್ಟಿ ಇಲ್ಲೇ ಡೇ ಲೋ ಒಳಗೆ ಸಪೋರ್ಟ್ ತಗೊಳತ್ತು. ಸೊ ಇಲ್ಲಿ ಸಪೋರ್ಟ್ ತಗೊಳತ್ತು ಅಂದ್ರೆ ವಾಟ್ ಕ್ಯಾನ್ ವಿ ಕನ್ಕ್ಲೂಡ್ ಇಸ್ ಇಲ್ಲೂ ಮಲ್ಟಿಪಲ್ ಟೈಮ್ ಸಪೋರ್ಟ್ ಅದ. ಶೋ ಯು ಇನ್ ಡೀಟೇಲ್. ಸೊ ವಿಡಿಯೋ ಸ್ವಲ್ಪ ಲೆಂದಿ ಆಗ್ಬೋದು, ಮೋಸ್ಟ್ಲಿ 1 hour. ನನ್ಗೆ ಏನೋ ಖುಷಿ ಆಗ್ಲತ್ತ 1 hour ವಿಡಿಯೋನು ಮಂದಿ ಇಂಟ್ರೆಸ್ಟ್ಲೇ ನೋಡ್ಲತ್ತಾರಲ್ಲ, ಕಲಿಬೇಕಂತೇಳಿ. ಸೊ ದಟ್ ಈಸ್ ವಾಟ್ ಈಸ್ ಮೋಟಿವೇಟಿಂಗ್ ಮೀ ಟು ಟೀಚ್ ಆಲ್ ದೀಸ್ ಥಿಂಗ್ಸ್ ಅನ್ಕೋರಿ. ಸೊ 1 hour ಹಾಫ್ ಆನ್ ಅವರ್ ಆದ್ರೂ ನೀವು ಆರಾಮ್ಸೆ ಫುಲ್ ಯಾವಾಗ ಫ್ರೀ ಆಗ್ತೀರ ಅವಾಗ ಅಷ್ಟೇ ನೋಡ್ರಿ, ಹರಿಬರಿನೇ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಗೆ ಏನು ಲರ್ನಿಂಗ್ ಸಿಗಂಗಿಲ್ಲ ಅದ್ರಾಗ. ನಂದು ನಾನು ಲೈವ್ ಎಕ್ಸ್ಪೀರಿಯನ್ಸ್ ನೋಡಿ, ನನ್ನ ಪಾಸ್ಟ್ ಎಕ್ಸ್ಪೀರಿಯನ್ಸು, ನಾನು ಹೆಂಗೆ ಡೀಲ್ ಮಾಡಿದ್ದೆ ಮಾರ್ಕೆಟ್ ಜೊತೆ, ಅದೆಲ್ಲ ಪ್ರತಿಯೊಂದು ಐ ಆಮ್ ಟ್ರೈಂಗ್ ಟು ಶೇರ್ ವಿಚ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು ಆಸ್ ಅ ವ್ಯೂವರ್ಸ್. ಓಕೆ, ಪ್ರತಿಯೊಂದು ಹೆವಿ ನಾಲೆಜ್ ಸಿಗ್ತದೆ ಅನ್ಕೋ, ಹೆವಿ ಕಲೀಲಕ್ಕೂ ಸಿಗ್ತದೆ ನಿಮಗೆ. ಸೊ ದಿಸ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ರೀಚ್ ಇಟ್ ಟು ಅದರ್ಸ್ ಹೂ ವಾಂಟ್ಸ್ ಟು ಲರ್ನ್ ಟ್ರೇಡಿಂಗ್. ಸೊ ಅಷ್ಟೇ. And now what I was trying to say is ಇಲ್ಲಿ ಮಲ್ಟಿಪಲ್ ಟೈಮ್ ಸಪೋರ್ಟ್ಸ್ ಅದ ಅನ್ಕೋರಿ. ಇಲ್ಲೊಂದು ಸಪೋರ್ಟ್ ಅದ, ಇಲ್ಲೊಂದು ಸಪೋರ್ಟ್ ಅದ, ಇಲ್ಲೊಂದು ಸಪೋರ್ಟ್ ಅದ ಆ್ಯಂಡ್ ಇಲ್ಲೊಂದು ಸಪೋರ್ಟ್ ಅದ. ಸೊ ದಿಸ್ ಕ್ಲಿಯರ್ಲಿ ಶೋಸ್ ದಟ್ ನಾನು ಸುಮ್ಮನೆ ಏನು ಮಾಡಿಲ್ಲ, ಡೈಲಿ ಏನೂ ಮಾಡಿಲ್ಲ. ಇಲ್ಲಿ ನಿನ್ನೆದಿಲ್ಲೊಂದು ಸಪೋರ್ಟ್ ಝೋನ್ ತೊಗೊಂಡು ಮಾರ್ಕ್ ಮಾಡಿದ್ದೆ ಆ್ಯಂಡ್ ದೀಸ್ ಆಲ್ ಡಾಟ್ಸ್ ಆರ್ ಕನೆಕ್ಟಿಂಗ್. ಸೊ ದಿಸ್ ಮೇಕ್ಸ್ ದಟ್ ದಿಸ್ ಇಸ್ ಅ ವೆರಿ ಹ್ಯೂಜ್ ಸಪೋರ್ಟ್. ಇಲ್ಲಿಂದ ಮಾರ್ಕೆಟ್ ಸಪೋರ್ಟ್ ತೊಗೊಂಡು ಇಟ್ ಮೈಟ್ ಗೋ ಅಪ್. ಸೊ ಸೇಮ್ ಥಿಂಗ್ ಹಂಗೆ ಅದೇ ಆಗ್ಲತ್ತ ಇಲ್ಲಿ. ಬಟ್ ದಿಸ್ ಇಸ್ ಅಗೇನ್ ನಾಟ್ ಯೂಸ್ ಫಾರ್ ಸ್ಕ್ಯಾಲ್ಪಿಂಗ್ ಟ್ರೇಡ್. ಲೆಟ್ಸ್ ಗೋ ಟು 1 minute ಟೈಮ್ ಫ್ರೇಮ್. ಆವಾಗ ವಿಲ್ ಗೆಟ್ ಎ ಕ್ವಿಕ್ ಸ್ಕ್ಯಾಲ್ಪಿಂಗ್ ಟ್ರೇಡ್. ಬಟ್ ಒಂದು ಬ್ರಾಡರ್ ಪರ್ಸ್ಪೆಕ್ಟಿವ್ಸ್ ಎಲ್ಲ ಐ ಓಪನ್ 15 minutes ಚಾರ್ಟ್ ಸೊ ದಟ್ ನಾವು ಯಾವ ರೀತಿ ನಮ್ಮ ಡೈರೆಕ್ಷನ್ ಇರಬೇಕಂತೇಳಿ. ಸೊ ನಾವು ವಾಟ್ ಐ ವಿಲ್ ಶೋ ಇಸ್ ಈ ಡೈರೆಕ್ಷನ್ ಇದು ಮಾರ್ಕೆಟ್ 50% ಲೆವೆಲ್ಕಿನ ಮೇಲದ, ಇಲ್ಲಿ 50% ಲೆವೆಲ್ಕಿನ ಕೆಳಗದ. ನಿಫ್ಟಿ ಈಸ್ ಅಟ್ ಸಪೋರ್ಟ್ ಲೆವೆಲ್ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ 50% ಲೆವೆಲ್ಕಿನ ಮೇಲ್ ಟ್ರೇಡ್ ಆಗ್ಲತ್ತ ಅಂತ ನಮ್ಮ ಕಣ್ಣಿಗೆ ಕಾಣಿಸ್ಲತ್ಲಿ. ಸೊ ವಾಟ್ ಶುಡ್ ಬಿ ಯುವರ್ ನೆಕ್ಸ್ಟ್ ಪ್ಲಾನ್ ಆಫ್ ಆಕ್ಷನ್ ಈಸ್ ಅ ಕ್ವೆಶನ್. ಓಕೆ, ಸೊ ನೆಕ್ಸ್ಟ್ ಪ್ಲಾನ್ ಆಫ್ ಆಕ್ಷನ್ ಏನಾಗಬೇಕಂತಂದ್ರೆ ಬ್ಯಾಂಕ್ ನಿಫ್ಟಿ ಅನ್ಲೆಸ್ ಅಂಡ್ ಅಂಟಿಲ್ ಈ ಝೋನ್ ಕ್ರಾಸ್ ಆಗೋ ತನಕ ಶುಡ್ ನೆವರ್ ಟೇಕ್ ಅ ಡೌನ್ ಸೈಡ್ ಟ್ರೇಡ್ಸ್. ಆ್ಯಂಡ್ ನಿಫ್ಟಿ ಅನ್ಲೆಸ್ ಅಂಡ್ ಅಂಟಿಲ್ ಈ ಲೈನ್ ಕ್ರಾಸ್ ಆಗೋ ತನಕ ಶುಡ್ ನೆವರ್ ಟೇಕ್ ಅ ಅಪ್ಸೈಡ್ ಟ್ರೇಡ್ಸ್. ಬಟ್ ಕ್ವಿಕ್ ಸ್ಕ್ಯಾಲ್ಪಿಂಗ್ ಹಿಂಗೆ ತೊಗೋಬಾರ್ದು ಅಂತಂದಾಗ ನೀವು ಆರಾಮ್ಸೆ ಇಲ್ಲಿಂದ ಇಲ್ಲಿ ಟ್ರೇಡ್ ಕ್ಯಾಪ್ಚರ್ ಮಾಡ್ಬೋದು ಅನ್ನಪ್ಪ ಅಂತ ಒಂದು ಕ್ವೆಶನ್ ಬರ್ಬೋದು. ಸೊ 1 second. ಸೊ
ನಿಫ್ಟಿ ಅನ್ಲೆಸ್ ಅಂಡ್ ಅಂಟಿಲ್ ಈ ಲೆವೆಲ್ ಏನು ಕ್ರಾಸ್ ಆಗ್ತಲ್ಲ, ಈ ಲೆವೆಲ್ ಕ್ರಾಸ್ ಆಗೋ ತನಕ ಶುಡ್ ನೆವರ್ ಟೇಕ್ ಎನ್ ಅಪ್ಸೈಡ್ ಟ್ರೇಡ್ಸ್ ಪ್ರೊವೈಡೆಡ್ ಫಾರ್ ಅ ಬಿಗ್ ಮೂವ್. ಇಲ್ಲಿಂದ ಮೇಲ್ ಬಂತಂದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಬಿಗ್ ಮೂವ್, ಬಟ್ ಅಗೇನ್ ಯು ಕ್ಯಾನ್ ಟೇಕ್ ಸಮ್ ಸ್ಕ್ಯಾಲ್ಪಿಂಗ್ ಟ್ರೇಡ್ಸ್ ಓವರ್ ಹಿಯರ್ ಅಂಡ್ ಎಕ್ಸಿಟೆಡ್ ಸಮ್ವೇರ್ ಹಿಯರ್. ಸೊ ಅದು 1 ಮಿನಿಟ್ ಹೋಗಿ ತೋರಿಸ್ತೀನಿ, 15 ಮಿನಿಟ್ಸ್ ನಿಮಗೆ ಕ್ಲಾರಿಟಿ ಸಿಗಂಗಿಲ್ಲ. ಐ ಹೋಪ್ ಯು ಆರ್ ಗೆಟಿಂಗ್ ಮೈ ಪಾಯಿಂಟ್. ಸಿಂಪಲ್ ಆಗಿ ಹೇಳ್ತೀನಿ, ಅಗೇನ್ ಐ ವಿಲ್ ರಿಪೀಟ್ ಒನ್ಸ್ ಅಗೇನ್, ಯಾಕಂದ್ರೆ ದ ಗೋಲ್ ಈಸ್ ಟು ಲರ್ನ್. ಪ್ರಾಫಿಟ್ ಆ್ಯಂಡ್ ಲಾಸಸ್ ವಿಲ್ ಕಮ್ ಆ್ಯಂಡ್ ಗೋ ಅನ್ಕೋರಿ. ಸೊ ಬ್ಯಾಂಕ್ ನಿಫ್ಟಿ 50% ಲೆವೆಲ್ಗೆಲ್ಲ ಮೇಲ್ ಅದ. ಸೊ ಐ ಆಮ್ ಇಂಟ್ರೆಸ್ಟೆಡ್ ಓನ್ಲಿ ಟೇಕಿಂಗ್ ಅಪ್ಸೈಡ್ ಟ್ರೇಡ್ಸ್ ಆಸ್ ಆಫ್ ನೌ, ಬಟ್ 50 ಮಿನಿಟ್ಸ್ ಟೈಮ್ ಫ್ರೇಮ್ ಅಷ್ಟೇ ವ್ಯಾಲಿಡ್ ಆಗ್ತದೆ ಪಾಯಿಂಟ್. ಸೊ ಅಗೇನ್ ಇಫ್ ಐ ಗೋ ಟು 5 ಮಿನಿಟ್ಸ್ ಆರ್ 1 ಮಿನಿಟ್, ದಿಸ್ ಪರ್ಸ್ಪೆಕ್ಟಿವ್ ವಿಲ್ ಕಂಪ್ಲೀಟ್ಲಿ ಚೇಂಜ್. ಓಕೆ, ಸೊ 50% ಲೆವೆಲ್ ಮೇಲ್ ಅದ, ಐ ವಿಲ್ ಗೋ ಓನ್ಲಿ ಬುಲ್ಲಿಶ್ ಟ್ರೇಡ್ಸ್ ಫಾರ್ ಬ್ಯಾಂಕ್ ನಿಫ್ಟಿ. ಆ್ಯಂಡ್ 50% ಲೆವೆಲ್ಗಿನ್ನ ಕೆಳಗದ ನಿಫ್ಟಿ, ಸೊ ಆಲ್ಮೋಸ್ಟ್ ಸಪೋರ್ಟ್ ಲೆವೆಲ್ಗೆ ಅದ. ನಾವು ಐ ವಿಲ್ ಬಿ ಗೋಯಿಂಗ್ ಓನ್ಲಿ ಫಾರ್ ಡೌನ್ ಸೈಡ್ ಟ್ರೇಡ್ಸ್ ಇನ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನ ಬರೀ ಅಪ್ಸೈಡ್ ಟ್ರೇಡ್ ತೊಗೊಂತೀನಿ, ನಿಫ್ಟಿನ ಡೌನ್ ಸೈಡ್ ಟ್ರೇಡ್ ತೊಗೊಂತೀನಿ, ಯಾಕಂದ್ರೆ ದಿಸ್ ಇಸ್ ಟ್ರೈಂಗ್ ಟು ಗೋ ಅಪ್ ಆ್ಯಂಡ್ ದಿಸ್ ಇಸ್ ಟ್ರೈಂಗ್ ಟು. ಸೊ ಈಗ ಸದ್ಯ ಮಾರ್ಕೆಟ್ ಬ್ಯಾಂಕ್ ನಿಫ್ಟಿ ಕೆಳಗೆ ಬೀಳುತ್ತೆ ಅನ್ಕೋ, ಬಟ್ ಅನ್ಲೆಸ್ ಅಂಟಿಲ್ ಈ ಪಾಯಿಂಟ್ ಕ್ರಾಸ್ ಆಗೋ ತನಕ ಐ ವಿಲ್ ನೆವರ್ ಗೋ ಫಾರ್ ಡೌನ್ ಸೈಡ್ ಟ್ರೇಡ್. ಆ್ಯಂಡ್ ಇವನ್ ಇದು ಸಪೋರ್ಟ್ ಝೋನ್ ಕ್ರಾಸ್ ಮಾಡಿ ನಿಫ್ಟಿ ಕೆಳಗೆ ಬಿತ್ತಲ್ಲ, ನನಗೆ ಏನೋ ಕಾನ್ಫಿಡೆನ್ಸ್ ಸಿಗ್ತದೆ ದಟ್ ಬ್ಯಾಂಕ್ ನಿಫ್ಟಿ ಇಸ್ ಆಲ್ಸೋ ಫಾಲಿಂಗ್ ಆ್ಯಂಡ್ ನಿಫ್ಟಿ ಸಪೋರ್ಟಿಂಗ್ ಫಾರ್ ಬ್ಯಾಂಕ್ ನಿಫ್ಟಿ. ಅವಾಗ ಡೌನ್ ಸೈಡ್ ಟ್ರೇಡ್ ನಿಮ್ಗೆ ಹೈ ಪ್ರಾಬಬಿಲಿಟಿ ಟ್ರೇಡ್ ಸಿಗ್ತದೆ. ಸೊ ಅದು ಹೆಂಗೆ ಸಿಗ್ತದೆ, ಯಾವ ರೀತಿ ಪಂಚ್ ಮಾಡ್ಬೇಕು ಟ್ರೇಡ್ಸ್ ಅಂತೇಳಿ ನಾನು ಲೈವ್ನಾಗ ತೋರಿಸ್ತೀನಿ. ಐ ವಿಲ್ ಟೇಕ್ ಮೈ ಪರ್ಸನಲ್ ಟ್ರೇಡ್ಸ್ ಅಂಡ್ ದೆನ್ ಎಕ್ಸ್ಪ್ಲೇನ್ ಯು. ಓಕೆ, ಯಾಕಂದ್ರೆ ನಾನು ಲೈವ್ ಸೆಷನ್ ಮಾಡಿದಾಗ ಲೈವ್ ಸೆಷನ್ ನೀವು ಸುಮ್ಮೊಂದು ಮಾರ್ಕೆಟ್ ಓವರ್ವ್ಯೂ ಕೊಡ್ಲಿಕ್ಕಾಗ್ತದೆ. ಸೊ ಇಲ್ಲಿ ನಾವು ಟ್ರೇಡ್ ಮೈ ಪರ್ಸನಲ್ ಟ್ರೇಡ್ಸ್ ಎಲ್ಲ ನಿಮಗೆ ಕ್ವಾಂಟಿಟಿ ಲಾಟ್ಸ್ ಎಲ್ಲ ಮ್ಯಾಟರ್ ಆಗಂಗಿಲ್ಲ. ನೀವು ಒಂದು ಪರ್ಸನಲ್ ಟ್ರೇಡ್ ತೊಗೊಂಡಾಗ ಹೆಂಗೆ ಈ ಮನುಷ್ಯ ಟ್ರೇಡ್ ಪ್ಲೇಸ್ ಮಾಡತ್ತಾನೆ ಅಂತೇಳಿ ವಿಲ್ ಗೆಟ್ ಟು ನೋ. ಸೊ ನನ್ನ ಲಾಟ್ ಸೈಜು ಕ್ವಾಂಟಿಟೀಸ್ ನೋಡ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಐ ಆಮ್ ಜಸ್ಟ್ ಎಕ್ಸ್ಪೆರಿಮೆಂಟಿಂಗ್. ಸೊ ಇವತ್ತು ಬರೀ ಒಂದು ₹1,000 ಕಾಣಿಸ್ಬೋದು, ನಾಳೆ 10,000 ಕಾಣಿಸ್ಬೋದು. ಐ ಆಮ್ ನಾಟ್ ಫೋಕಸಿಂಗ್ ಆನ್ ಪ್ರಾಫಿಟ್ ಆ್ಯಂಡ್ ಲಾಸ್, ಐ ಆಮ್ ಫೋಕಸಿಂಗ್ ಓನ್ಲಿ ಆನ್ ದ ಸ್ಟ್ರಾಟಜಿ ಆ್ಯಂಡ್ ದ ಪ್ರಾಸೆಸ್. ಓಕೆ, ಸೊ ಇದು ನೆನಪಿನಾಗಿರಲಿ. ಇಷ್ಟು ತಿಳ್ಕೊಂಡ್ರೆ ಅಂದ್ರೆ ಇಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್ ಅನ್ಕೊಳ್ಳಿ ಟು ಮೇಕ್ ಹ್ಯೂಜ್ ನಂಬರ್ ಆಫ್ ಮನಿ. ಸೊ 15 ಮಿನಿಟ್ಸ್ ಆಯಿತು, ಲೆಟ್ಸ್ ಗೋ ಟು 1 ಮಿನಿಟ್ ಟೈಮ್ ಫ್ರೇಮ್. ಐ ಹೋಪ್ ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತೀನಿ, ಇಟ್ಸ್ ಆಲ್ ವೆರಿ ಮಚ್ ಕ್ಲಿಯರ್, ಬಟ್ ಸ್ವಲ್ಪ ಗ್ಯಾಪ್ ಆಗಿದ್ರೆ ಅಂತ ನನಗೆ ಅಷ್ಟು ಕರೆಕ್ಟಾಗಿ ಹೇಳತ್ತೀನಿ ಇಲ್ಲ ಅಂತ ನನ್ನ ಮೇಲೆ ನನಗೆ ಡೌಟ್ ಬರುತ್ತೆ, ಬಟ್ ಸ್ಟಿಲ್ ವಿಲ್ ಮೇಕ್ ಇಟ್ ಹ್ಯಾಪನ್. ಓಕೆ, ಸೊ ಇಲ್ಲಿ ಯಾವುದೇ ರೀತಿ ಟ್ರೆಂಡ್ ಲೈನ್ ನನಗೆ ಕಾಣಿಸಲಾಗ್ಯದ. ಇಫ್ ಇನ್ ಕೇಸ್ ಕಾಣಿಸ್ಲತ್ತಿರೋ ದಿಸ್ ಈಸ್ ಓನ್ಲಿ ಟ್ರೆಂಡ್ ಲೈನ್ ಐ ಕ್ಯಾನ್ ಸಿ. ಓಕೆ, ಡನ್. ಸೊ ಬ್ಯಾಂಕ್ ನಿಫ್ಟಿ ಕೆಳಗೆ ಬರ್ಲತ್ತೆ ಅನ್ಕೋ, ನಿಫ್ಟಿ ನನಗೆ ಸಪೋರ್ಟ್ ಮಾಡ್ತಲ್ಲ, ಇಲ್ಲಿ ಗೋ ಫಾರ್ ಒಂದು ಡೌನ್ ಸೈಡ್ ಟ್ರೇಡ್, ಕ್ವಿಕ್ ಸ್ಕ್ಯಾಲ್ಪ್ ಮಾಡ್ತೀನಿ ನಾನು ಇಲ್ಲಿ. again I'll go to 1 minute time frame. ಇನ್ನೂ ಡೀಟೇಲ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಏನಾಗ್ಬೋದು ಒಳಗಂತ. ಸೊ ಓಕೆ, ನೈಸ್. ಸೊ ಇಲ್ಲಿ ನನಗೆ ಏನು ಕಾಣಿಸ್ಲತ್ತು ಅಂತಂದ್ರೆ, ಸೊ ಇದಕ್ಕಿಂತ ಮೊದಲು ಜಸ್ಟ್ ಗೋ ಫಾರ್ ಆಪ್ಷನ್ ಚೈನ್, ವಾಟ್ ಆಪ್ಷನ್ ಚೈನ್ ಇಸ್ ಟ್ರೈಂಗ್ ಟು ಸೇ ಅಂತೇಳಿ. ಆಪ್ಷನ್ ಚೈನಿಂದ ಹೋಗಿ ವೆಲ್ಕಮ್ ಟು ಒಂದು ಸ್ಮಾಲ್ ಕನ್ಕ್ಲೂಷನ್. ಸೊ PCR is 0.7, 22,850. ಓಕೆ, PCR is negative 0.82. Bank Nifty is kind of bullish. Okay, Nifty is kind of bearish. ಇದ್ರ ಪ್ರಕಾರ ಅಗೇನ್ ನಾ ಇಲ್ಲೂ ಚಾರ್ಟ್ ಪ್ರಕಾರ ಹೇಳಿದಾಗೂ I said same thing. Bank Nifty is trying to be bullish and Nifty is trying to be bearish. ಸೊ ನೀವು ಚಾರ್ಟ್ ಪ್ರಕಾರ ಒಂದು ಸೆಕೆಂಡ್, ಸೊ ನೀವು ಚಾರ್ಟ್ ಪ್ರಕಾರನ ಹೋಗ್ರಿ ಇಲ್ಲ ಓವರ್ ಡೇಟಾ ಥ್ರೂನ ಹೋಗ್ರಿ, ನಿಮಗೆ ಇಲ್ಲೆಲ್ಲೋ ಒಂದು ಕಡೆ ಪಾಯಿಂಟ್ಸ್ ಕನೆಕ್ಟ್ ಆಗ್ತದೆ. ಸೊ 0.7 ಅಂತಂದ್ರೆ PCR ರೇಷಿಯೋ ಇಸ್ 0.7. ಅಬೌವ್ 0.5 ಇಟ್ ಈಸ್ ಕೈಂಡ್ ಆಫ್ ಬುಲಿಶ್, ಅಬೌವ್ ಬಿಲೋ 0.5 or 0.6 ಇಟ್ ಈಸ್ ಕೈಂಡ್ ಆಫ್ ಬೇರಿಶ್. ಸೊ ಇದು ಸಿಂಪಲ್ ತಿಳ್ಕೊಂಡ್ಬಿಟ್ರೆ, ಇಫ್ ಇನ್ ಕೇಸ್ PCR ಪುಟ್ ಕಾಲ್ ರೇಷಿಯೋ, ಇದು ಪುಟ್ ಕಾಲ್ ರೇಷಿಯೋ ಅಂದ್ರೆ ಏನಂತ ಹೇಳಿ ಜಸ್ಟ್ ಎಕ್ಸ್ಪ್ಲೇನ್ ನೀವು ಸಮ್ ಆಫ್ ದ ವಿಡಿಯೋ, ಯಾಕಂದ್ರೆ ಕಾನ್ಸೆಪ್ಟ್ ಲೆಂದಿ ಆಗ್ತದೆ, ಇಲ್ಲಿ ಟ್ರೇಡ್ ಮಿಸ್ಸು ಆಗ್ಬೋದು ನಾವು. ಓಕೆ, ಸೊ PCR ಯಾವಾಗನ 0.5 0.6ಗಿನ ಮೇಲೆ ಇತ್ತಂದ್ರೆ ಕನ್ಸಿಡರ್ ದಿಸ್ as ಬುಲಿಶ್. ಅಬೌವ್ 1 ಇತ್ತಂತ ತಿಳ್ಕೊರಿ ಹೆವಿ ಬುಲಿಶ್. If it is above 1, greater than 1, it is very much bullish. If it is less than 0.5, it is bearish. In between 0.5 to 1, it is almost bullish to sideways. Hing consider ಮಾಡಬಹುದು. But only thing important is less than 0.5, it is bearish. Greater than 1 or greater than 0.8 or something, 0.8 or something, it is bullish. So this is a simple logic. ತಿಳ್ಕೊಂಡ್ಬಿಡ್ರಿ ಇಷ್ಟು ಸಾಕು. ಬಟ್ ಇದು ಇನ್ ಕೇಸ್ ಅಗೇನ್ ಇದು ನೀವು ನೋಡಿನೇ ಟ್ರೇಡ್ ತೊಗೋಬೇಕಂತ ನೆಸೆಸಿಟಿ ಇಲ್ಲ. ನನಗೆ ಐ ಆಮ್ ಯೂಸ್ ಟು ದಿಸ್. ನಂಗೆ ಇದು ನೋಡಿದ್ರೇ ನನಗೊಂದು ಕ್ಲಾರಿಟಿ ಸಿಗ್ತದೆ ಮಾರ್ಕೆಟ್ನಾಗ ಏನು ಆಗ್ಬೋದು ಅಂತೇಳಿ, ಯಾಕಂದ್ರೆ ನಾ ಫಸ್ಟಿಂದನೂ ಇದೇ ಪ್ರಾಸೆಸ್ ಫಾಲೋ ಮಾಡ್ಕೊಂಡು ಬರ್ಲತ್ತಿ. ಸೊ ದಿಸ್ ಇಸ್ ವಾಟ್ ಐ ಆಮ್ ಫಾಲೋಯಿಂಗ್. ಸೊ ಲೆಟ್ಸ್ ಫೋಕಸ್ ಆನ್ ಟ್ರೇಡ್ಸ್ ನಾವು. ಸೊ ಟ್ರೇಡ್ಸ್ ಯಾವ ರೀತಿ ಸಿಗ್ಬೋದು ನಮಗಂತೇಳಿ. ಸೊ ಅಗೇನ್ ಲೆಟ್ಸ್ ಸಿ, ಐ ವಿಲ್ ಗೋ ಫಾರ್ 1 minute time frame in both things. ಸೊ ಅಗೇನ್ ನಂಗೆ ಇಲ್ಲಿ ಏನು ಕಾಣಿಸ್ಲಿ, ಎಲ್ಲೆಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಕಾಣುತ್ತೆ ಪಟ್ ಮಾರ್ಕ್ ಮಾಡಿಬಿಡ್ತೀನಿ. ದಿಸ್ ಇಸ್ ರೆಸಿಸ್ಟೆನ್ಸ್ ಓವರ್ ಇಯರ್. ಅಗೇನ್ ಇದ್ರೊಳಗೆ ಐ ಕ್ಯಾನ್ ಸಿ ದಿಸ್ ಸಪೋರ್ಟ್ ಓವರ್ ಇಯರ್. ಸೊ ಇಲ್ಲಿ ಸಪೋರ್ಟ್ ಕಾಣಿಸ್ಲತ್ತ ನಂಗೆ ಟುಡೇಸ್ ಲೋ ಇಲ್ಲದೆ, ಇಲ್ಲಿ ಟುಡೇಸ್ ಹೈ ಇಲ್ಲದೆ. ಸೊ ಸಿಂಪಲ್ ಏನೂ ಮಾಡಿಲ್ಲ. ಇಲ್ಲಿ ರಿಪೀಟ್ ಒನ್ಸ್ ಅಗೇನ್, ಇವತ್ತಿನ ಲೋ ಎಲ್ಲಿ ಸಪೋರ್ಟ್ ತೊಗೊಂಡು ಅದು ಮಾರ್ಕ್ ಮಾಡೀನಿ, ಇವತ್ತಿನ ಹೈ ಎಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ತೊಗೊಂಡದ್ದು ಬ್ಯಾಂಕ್ ನಿಫ್ಟಿ, ಐ ಮಾರ್ಕ್ ದಟ್ ಪಾಯಿಂಟ್.
Even here where Nifty took resistance, I mark this point, and where Nifty took support already na yesterday's low mark ಮಾಡಿದ್ದೆ ಅದೇ ಇಲ್ಲಿ ಡಾಟ್ಸ್ ಕನೆಕ್ಟ್ ಆಗ್ಯಾವ. ಇಫ್ ಐ ಗೋ ಟು 15 minutes ಟೈಮ್ ಫ್ರೇಮ್ ಅಂಡ್ ಶೋ ಯು, ಇಲ್ಲಿ ಡಾಟ್ಸ್ ಕನೆಕ್ಟ್ ಆಗ್ಯಾವ ನೋಡ್ರಿ. ಫಸ್ಟ್ ಟೈಮ್ ಇಲ್ಲಿ ಸಪೋರ್ಟ್ ತೊಗೊಂಡ್ರೆ ನಾವು ಜಸ್ಟ್ ಇದು ಒಂದೇ ಬೇಸಿಸ್ ಮೇಲೆ ಮಾರ್ಕ್ ಮಾಡಿದ್ದೆ, ಬಟ್ ಮಲ್ಟಿಪಲ್ ಟೈಮ್ ಸಪೋರ್ಟ್ ತೊಗೊಂಡು. ಸೊ ಈ ಸರ್ತಿನೂ ಸಪೋರ್ಟ್ ತೊಗೊಂಡು ಮಾರ್ಕೆಟ್ ಶುಡ್ ಗೋ ಅಪ್. ದಿಸ್ ಇಸ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಸಿನಾರಿಯೋ. ಬಟ್ ಬ್ಯಾಂಕ್ ನಿಫ್ಟಿ ಈಸ್ ಫಾಲಿಂಗ್. ಸೊ ಈ ಟೈಮಲ್ಲಿ ಕ್ಲಾರಿಟಿ ಇಲ್ಲ. ವೈ ಕ್ಲಾರಿಟಿ ಇಲ್ಲ? ಬ್ಯಾಂಕ್ ನಿಫ್ಟಿ ಈಸ್ ಫಾಲಿಂಗ್ ಡೌನ್ ನಾವು. ಸೊ ಬ್ಯಾಂಕ್ ನಿಫ್ಟಿ ಇಸ್ ಫಾಲಿಂಗ್ ಡೌನ್, ನಿಫ್ಟಿ ಶುಡ್ ಆಲ್ಸೋ ಫಾಲ್ ಡೌನ್. ಅವಾಗ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಸಾಥ್ ಕೊಡ್ತು. ಬ್ಯಾಂಕ್ ನಿಫ್ಟಿ ಕೆಳಗೆ ಬಿದ್ದು ನಿಫ್ಟಿ ಮೇಲೆ ಹೋಗ್ಲತ್ತು ಅಂತಂದ್ರೆ ನನಗೆ ಕ್ಲಾರಿಟಿನೇ ಸಿಗಲಾಗಿದೆ. ಒಂದು ಇಂಡೆಕ್ಸ್ ಕೆಳಗೆ ಬರ್ಲತ್ತು, ಒಂದು ಇಂಡೆಕ್ಸ್ ಮೇಲೆ ಹೋಗ್ಲತ್ತು. ವಾಟ್ ಶುಡ್ ಐ ಕನ್ಕ್ಲೂಡ್ ನಾವು? ನಂಗೆ ಏನು ಕ್ಲಾರಿಟಿ ಸಿಗಲಾಗಿದೆ. ಐ ಜಸ್ಟ್ ವೇಟ್ ಅಂಡ್ ವಾಚ್ ಫಾರ್ ಅ ಪ್ರಾಪರ್ ಎಂಟ್ರಿ ಟ್ರೇಡ್. ಓಕೆ, ಸೊ ದಿಸ್ ಇಸ್ ವಾಟ್ ಮೈ ಅನಾಲಿಸಿಸ್ ಇಸ್, ದಿಸ್ ಇಸ್ ವಾಟ್ ಮೈ ಲಾಜಿಕ್ ಈಸ್ ಆಲ್ಸೋ. ಸೊ ಎಲ್ಲಾನ ಪ್ರಾಪರ್ ಟ್ರೇಡ್ ಸಿಕ್ಕರೆ ಅಲ್ಲಿ ಜಸ್ಟ್ ಎಕ್ಸ್ಪ್ಲೈನ್ ಯು. ಪ್ರೊವೈಡೆಡ್ ಇದು ಯಾವಾಗ ಹೆವಿ ಫಾಲ್ ಬರ್ತದೆ ಅಂದ್ರೆ ನಿಫ್ಟಿ ನಮ್ಮ ಸಪೋರ್ಟ್ ಮಾಡಿ ಕೆಳಗೆ ಬೀಳ್ಬೇಕು, ಅವಾಗಲೇ ವಿಲ್ ಗೆಟ್ ಅ ಹ್ಯೂಜ್ ಫಾಲ್ ಓವರ್ ಇಯರ್. ಸೊ ಅದಕ್ಕಿಂತ ಮೊದಲು ಅಲ್ಲಿ ಗೋ ಟು ಆಪ್ಷನ್ ಚೈನ್. ಇದು ಏನು ಹೇಳುತ್ತಂತೂ ಒಂದು ಸರ್ತಿ ಕನ್ಕ್ಲೂಷನ್ ತೊಗೊಂಡ್ಬಿಡ್ತೀನಿ ಇದರಿಂದ. ಸೊ 24 ಕಾಲ್ ರೈಟರ್ಸ್ ಆರ್ ಆ್ಯಂಡ್ 16 ಪುಟ್ ರೈಟರ್ಸ್ ಆರ್. ಸೊ ಅಗೇನ್ ದಿಸ್ ಇಸ್ ವೆರಿ ಮಚ್ ಬಿಯರಿಶ್ ವಿಚ್ ನಿಫ್ಟಿ. ಸೊ ನಿಫ್ಟಿ ಇಸ್ ಬಿಯರಿಶ್. ಬ್ಯಾಂಕ್ ನಿಫ್ಟಿ ವಾಟ್ ಇಟ್ ಇಸ್ ಟ್ರೈಂಗ್ ಟು ಸೇ, ಅಗೇನ್ ಇದು 10 lakh ಕಾಲ್ ರೈಟರ್ಸ್ ಆರ್, ಇಲ್ಲಿ 8 lakhs ಪುಟ್ ರೈಟರ್ಸ್ ಆರ್. ಓಕೆ ಫೈನ್. ಸೊ ಆಸ್ ಆಫ್ ನಾವು ನನಗೆ ಏನು ಸಿಕ್ತಂದ್ರೆ ಟೇಕ್ ಓನ್ಲಿ ಡೌನ್ ಸೈಡ್ ಟ್ರೇಡ್ಸ್ ಆರ್ ಡೋಂಟ್ ಟೇಕ್ ಎನಿ ಅಪ್ ಸೈಡ್ ಟ್ರೇಡ್ಸ್ ಇನ್ ನಿಫ್ಟಿ ಅಂತೇಳಿ ಕ್ಲಾರಿಟಿ ಸಿಗ್ಲತ್ತು. ಬ್ಯಾಂಕ್ ನಿಫ್ಟಿ ಅಲ್ಲಿ ಜಸ್ಟ್ ಅವಾಯ್ಡ್ unless and until it crosses this 50% level. ಸೊ 15 minutes ಟೈಮ್ ಫ್ರೇಮ್ನೇ ಹೋದ್ರೆ ದಿಸ್ ಇಸ್ ಮೈ 50% ಲೆವೆಲ್. ಇದ್ರ ಕೆಳಗೆ ಬರೋ ತನಕ ಐ ನೆವರ್ ಗೋ ಫಾರ್ ಡೌನ್ ಸೈಡ್ ಟ್ರೇಡ್. ಸೊ ಲೆಟ್ ಸಿ, ಅಲ್ಲಿ ಶೋ ಯು ಲೈವ್ನಾಗೂ ನೀವು ಒಂದೊಂದು ಮಿನಿಟ್ ಸ್ಕ್ಯಾಲ್ಪಿಂಗ್ ಯಾವ ಬೇಸಿಸ್ ಮೇಲೆ ತೊಗೊಳತ್ತೀನಿ ಹೆಂಗೆ ಅಂತೇಳಿ ಪ್ರತಿಯೊಂದು ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಲೆಟ್ ಸ್ಟಾರ್ಟ್. ಓಕೆ, ಸೊ ಅಗೇನ್ ಇಲ್ಲಿ ಯಾಕೆ ಟ್ರೇಡ್ ತೊಗೊಳಗೆ ಅಂದರೆ ಇಲ್ಲಿ ಸಪೋರ್ಟ್ ಝೋನ್ ಅದ, ಇಲ್ಲಿ ಬಂದು ಇಷ್ಟೇ ಇದು ಇಲ್ಲಿಂದ ಇಷ್ಟೇ ಪಾಯಿಂಟ್ ಸಿಕ್ತು. ಸೊ ಈ ಇಷ್ಟು ಪಾಯಿಂಟ್ಸ್ ಎಲ್ಲ ನೀವು ರಿಸ್ಕ್ ತೊಗೊಳ್ಳೋದು ಯಾವುದೇ ರೀತಿ ಪ್ರಯೋಜನ ಇಲ್ಲ ಅನ್ಕೋ. ಸೊ ದಟ್ಸ್ ದ ರೀಸನ್ ಐ ವೇಟಿಂಗ್. ಸೊ ಲೆಟ್ ಸಿ, ಇಲ್ಲಿಂದ ಒಂದು ಸ್ವಲ್ಪ ಏನಾರ 50% ಲೆವೆಲ್ಗಿಂತ ಕೆಳಗೆ ಬಂತಂದ್ರೆ ವಿಚ್ ಇಸ್ 50% ಲೆವೆಲ್ ವೆನ್ ಐ ಸೇ ಒನ್ ಸೆಕೆಂಡ್. ಓಕೆ, ಸೊ ಡೇ ಲೋ ಇಂದ ಡೇ ಹೈ ಮಾರ್ಕ್ ಮಾಡ್ತೀನಿ. ಐ ಮಾರ್ಕ್ ದಿಸ್ ಆಸ್ ಅ 50% ಲೆವೆಲ್ ಫಾರ್ ಟುಡೇಸ್ ವ್ಯೂ. ಇದು ಇವತ್ತಿನ ಕ್ಯಾಂಡಲ್ ಅಷ್ಟೇ, ಬೇರೆದೇನು ನೋಡಲ್ಲ. ಓ ಒಂದು ಸೆಕೆಂಡ್, ಚಾರ್ಜ್. ಓಕೆ, ಸೊ 50% ಲೆವೆಲ್ ಅಷ್ಟೇ ನೋಡಿ, ಇವತ್ತಿಂದ ಅಷ್ಟೇ. ಇವತ್ತಿನ ಟುಡೇಸ್ ಲೋ ಟುಡೇಸ್ ಹೈ ಅಷ್ಟೇ ಫೋಕಸ್ ಮಾಡ್ಲತ್ತೀನಿ. ನಿನ್ನೆದೆಲ್ಲ ಮರ್ತು ಬಿಟ್ಟಿನಿ, ಯಾಕಂದ್ರೆ ಐ ಆಮ್ ಡೂಯಿಂಗ್ ಸ್ಕ್ಯಾಲ್ಪಿಂಗ್ ಟ್ರೇಡ್ನಾಗ ಇವತ್ತಿಂದ ಅಷ್ಟೇ ಕ್ಯಾಂಡಲ್ ನೋಡಿದ್ರು ಸಾಕು. ಆ್ಯಂಡ್ 1 minute 3 minutes ಕ್ಯಾಂಡಲ್ ನೋಡಿದ್ರು ಇಲ್ಲಿ ಗೆಟ್ ಅ ಪ್ರಾಪರ್ ಟ್ರೇಡ್ಸ್. ಸೊ ಇದರಿಂದ ಯಾವ ರೀತಿ ಟ್ರೇಡ್ ಸಿಗ್ಬೋದು ಅಂತ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಯು. ಸೊ ಇದು 50% ಲೆವೆಲ್ ಕೆಳಗೆ ಬಂತಂದ್ರೆ ಇಲ್ಲಿ ಗೋ ಫಾರ್ ಡೌನ್ ಸೈಡ್ ಟ್ರೇಡ್ ಆರ್ ಎಲ್ಸ್ ಜಸ್ಟ್ ವೇಟ್ ಅಂಡ್ ವಾಚ್. ಓಕೆ, ಸೊ ಮೈ ಲಾಜಿಕ್ ಇಸ್ ವೆರಿ ಸಿಂಪಲ್. ಅನ್ನೆಸೆಸರಿ ಫೋಮೋನಾಗ ಸುಮ್ ಟ್ರೇಡ್ ಪಂಚ್ ಮಾಡೋದು ಬೇಡ. ಲೆಟ್ಸ್ ವೇಟ್ ಫಾರ್ ಒನ್ ಹೈ ಪ್ರಾಬಬಿಲಿಟಿ ಟ್ರೇಡ್ ಆ್ಯಂಡ್ ದೆನ್ ಫುಲ್ ಎಕ್ದಮ್ ಹೆಡ್ ಶಾಟ್ ಕೊಡೋ ಅನ್ಕೋರಿ. ಅವಾಗ ಒಂದು ಸ್ಯಾಟಿಸ್ಫೈಡ್ ಫೀಲ್ಸ್ ಕೊಡ್ತು ನಮಗೆ. ಓಕೆ, ಪ್ರಾಪರ್ ಅನಾಲಿಸಿಸ್ ಮಾಡ್ಲತ್ತೀವಿ, ಪ್ರಾಪರ್ ಟ್ರೇಡ್ ತೊಗೊಳ್ತೀವಿ ಅಂತಂದಾಗ ಕಾನ್ಫಿಡೆನ್ಸ್ ಇನ್ನ ಬಿಲ್ಡ್ ಆಗ್ತದೆ ಅನ್ಕೋ. ಸೊ ದಿಸ್ ಇಸ್ ಹೌ ಯು ಬಿಲ್ಡ್ ಕಾನ್ಫಿಡೆನ್ಸ್ ಇನ್ ಟ್ರೇಡಿಂಗ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಸೊ ಅಗೇನ್ ಇಲ್ಲಿ ಸಪೋರ್ಟ್ ಝೋನ್ ತೊಗೊಳತ್ತದ, ರೆಸಿಸ್ಟೆನ್ಸ್ ಝೋನ್ ಅದ. ಮಲ್ಟಿಪಲ್ ಟೈಮ್ ಸೆಲರ್ಸ್ ಆಕ್ಟಿವೇಟ್ ಆಗ್ಲತ್ತಾರೆ ಇಲ್ಲಿ. ಸೊ ಒಂದು ಸರ್ತಿ ಸೆಲರ್ಸ್ ಗಿವ್ ಅಪ್ ಮಾಡೋದಂದ್ರೆ ಅಗೇನ್ ಮಾರ್ಕೆಟ್ ಮೈಟ್ ಗೋ ಅಪ್, ಬಟ್ ಐ ಆಮ್ ನಾಟ್ ಎಟ್ ಆಲ್ ಇಂಟ್ರೆಸ್ಟೆಡ್ ಇನ್ ಗೋಯಿಂಗ್ ಅಪ್ ಸೈಡ್ ಬಿಕಾಸ್ ನಂಗೆ ಬರೀ ಡೌನ್ ಸೈಡ್ ಟ್ರೇಡ್ ಅಷ್ಟೇ ತೊಗೋಬೇಕಂತ ಪ್ಲಾನ್ ಅದ. ವಿತಿನ್ 5 minutes ಅಗೇನ್ ದಿಸ್ ಡಿಸಿಷನ್ ಮೈಟ್ ಟೇಕ್, ಬಟ್ ಆಸ್ ಆಫ್ ನೌ ಐ ಆಮ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ಡೌನ್ ಸೈಡ್ ಟ್ರೇಡ್ಸ್. ದಿಸ್ ಇಸ್ ವೆರಿ ಮಚ್ ಕ್ಲಿಯರ್. ಓಕೆ, ಸೊ ನಾವು ಪ್ರೀಮಿಯಂ ಪ್ರೈಸು ನೋಡ್ತಿರ್ತೀವಿ ನಾವು ಹಂಗೆ ಇಲ್ಲಿ. ಸೊ ಇಲ್ಲೂ ಮಾರ್ಕ್ ಮೈ ಟೋನ್ ಇನ್ ಆಲ್ರೆಡಿ. ಒಂದು ಸೆಕೆಂಡ್ ಕಾಲ್. ಓಕೆ, call option and put option. Okay, nice. 1 second time ಕೊಡ್ರೆ I'm just analyzing what exactly can happen. Again I'll ಬ್ಯಾಂಕ್ ನಿಫ್ಟಿ ಹೇಳಿದೆ ಇಲ್ಲಿ ತನಕ ತೊಗೊಂಡ್ರೆ ಅಗೇನ್ ಇಲ್ಲೊಂದು ಸಪೋರ್ಟ್ ಝೋನ್ ಅದ. ಈ ಸಪೋರ್ಟ್ ಝೋನ್ ಕ್ರಾಸ್ ಆದ್ಮೇಲೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಹ್ಯೂಜ್ ಫಾಲ್. ದಟ್ ಇಸ್ ದ ರೀಸನ್ ಐ ಆಮ್ ನಾಟ್ ಗೋಯಿಂಗ್ ಫಾರ್ ಡೌನ್ ಸೈಡ್ ಟ್ರೇಡ್ಸ್ ಅಂತೇಳಿ. ಸೊ ಲೆಟ್ ಸಿ. ಸೊ ಇಲ್ಲಿ ವಾಟ್ ಇಟ್ ಇಸ್ ಟ್ರೈಂಗ್ ಟು ಸೇ ಇಸ್ ಇಲ್ಲಿ ಸೆಲ್ಲರ್ಸ್ ದೇ ಆರ್ ಟ್ರೈಂಗ್ ಟು ಗಿವ್ ಅಪ್. ಸೊ ಇಲ್ಲಿ ಸೆಲ್ಲರ್ ಝೋನ್ ಅದ, ಇಲ್ಲಿ ಸೆಲ್ಲರ್ ಸ್ಟಾಪ್ ಲಾಸ್ ಇಲ್ಲಿ ಇಟ್ಟರು. ಸೊ ಇಫ್ ದೇ ಗಿವ್ ಅಪ್ ಮಾರ್ಕೆಟ್ ವಿಲ್ ಗೋ ಅಪ್. ಅಗೇನ್ ಇದು ಲಿಕ್ವಿಡಿಟಿ ಹಂಟ್ ಮಾಡಿ ಮಾರ್ಕೆಟ್ ಕೆಳಗೂ ಬರ್ಬೋದು. ಐ ಆಮ್ ನಾಟ್ ಎಟ್ ಆಲ್ ಇಂಟ್ರೆಸ್ಟೆಡ್ ಇನ್ ಗೋಯಿಂಗ್ ಅಪ್ ಸೈಡ್ ಈವನ್ ಇಫ್ ಇಟ್ ಗಿವ್ಸ್ ಹ್ಯೂಜ್ ಮೊಮೆಂಟಮ್ ಫ್ರಮ್ ದಿಸ್ ಪಾಯಿಂಟ್. ಬಟ್ ಐ ಆಮ್ ಓನ್ಲಿ ಇಂಟ್ರೆಸ್ಟೆಡ್ ಇನ್ ಡೌನ್ ಸೈಡ್. ಏನು ಹೇಳ್ತೀನಿ ಅದೇ ಮಾಡಿ ತೋರಿಸ್ಲತ್ತೀನಿ ನಿಮ್ಮ ಮುಂದೆ. ನಾನು ಹೇಳೋದೊಂದು ಇಲ್ಲಿ ಎಕ್ಸಿಕ್ಯೂಟ್ ಮಾಡೋದೊಂದಂತೂ ಮಾಡೋದಾಗೇನು, ಬಿಕಾಸ್ ಹಂಗೆ ಮಾಡಿದ್ರೆ ನಿಮ್ಗೆ ಕ್ಲಾರಿಟಿನೇ ಸಿಗಂಗಿಲ್ಲ. ಏನು ಮಾಡ್ಲತ್ತೀರಿ, ನೀವೇನು ಮಾಡ್ಲತ್ತೀರ ನಿಮ್ಮಲ್ಲಿ ನಿಮಗೆ ಕನ್ಫ್ಯೂಷನ್ ಇದ್ರೆ ದಟ್ ಥಿಂಗ್ಸ್ ವೋಂಟ್ ವರ್ಕ್ ಇನ್ ಎನಿ ಫೀಲ್ಡ್. ನೀವೇನು ಮಾಡ್ಲತ್ತೀರ ಅಂತ ಫಸ್ಟ್ ನಿಮಗೆ ಕ್ಲಾರಿಟಿ ಇರಬೇಕು. ಅಂದಾಗ್ಲೇ ದೋಸ್ ಥಿಂಗ್ಸ್ ವಿಲ್ ವರ್ಕ್ ಇನ್ ಯೋರ್ ಫೇವರ್ ಬಿಕಾಸ್ ಯು ಆರ್ ಇಂಟ್ಯಾಕ್ಟ್ ವಿತ್ ವಾಟ್ ಯು ಆರ್ ಥಿಂಕಿಂಗ್ ಇನ್ ಯೋರ್ ಮೈಂಡ್.
ಸೊ ದಿಸ್ ಇಸ್ ಪ್ಯೂರ್ ಮೈಂಡ್ ಗೇಮ್ ಅನ್ಕೋರಿ. ಮೈಂಡ್ ಗೇಮ್ ಬಿಟ್ಟರೆ ನಿಮ್ದು ಏನೂ ಇಲ್ಲ. ನೀವು ಎಷ್ಟೇ ನಾಲೆಜ್ ಇದ್ರೂ ಇದ್ರೆ ಯಾವುದೇ ಇಲ್ಲ. ಯಾವುದೋ ಒಬ್ಬ ಅನ್ಪಡ್ ಮನುಷ್ಯ ಬಂದು ಇದರಲ್ಲಿ ನೆಕ್ಸ್ಟ್ ಲೆವೆಲ್ ಕ್ರೋರ್ಸ್ ಆಫ್ ಪ್ರಾಫಿಟ್ ಮಾಡ್ಬೋದು. ದಿಸ್ ಇಸ್ ಆಲ್ ಮೈಂಡ್ ಗೇಮ್. ಸೊ ಮಾರ್ಕೆಟ್ ಕೆಳಗೆ ಬೀಳುತ್ತೆ, ಜಸ್ಟ್ ಟ್ರೈ ಎಂಟ್ರಿಂಗ್ ಸಮ್ವೇರ್. ನಂಗೆ ಏನಾದ್ರು ಟ್ರೇಡ್ ಸಿಗ್ತೇನೆ ಅಂತ ನೋಡ್ತೀನಿ. 1 second. ಓಕೆ. ಸೊ ಅಗೇನ್ ದಿಸ್ ಇಸ್ ಸಪೋರ್ಟ್ ಝೋನ್ ಫಾರ್ ಮೀ. ಇಲ್ಲೊಂದು ಸರ್ತಿ ಸಪೋರ್ಟ್ ತೊಗೊಂಡ್ರೆ ಮಲ್ಟಿಪಲ್ ಟೈಮ್ಸ್, ಇನ್ನೊಂದು ಸರ್ತಿ ನೀವು ಸಪೋರ್ಟ್ ತೊಗೊಬೋದು. ಲೆಟ್ಸ್ ಸಿ ವಾಟ್ ಕ್ಯಾನ್ ಹ್ಯಾಪನ್. ಎಲ್ಲಿ ಟ್ರೇಡ್ ಸಿಗ್ತದೆ ಅಲ್ಲಿ ತೊಗೊಂಡ್ಬಿಡಮು. ಲೆಟ್ಸ್ ನಾಟ್ ಥಿಂಕ್ ದಟ್ ಇದು ನಮ್ಗೆ ಸ್ಟಾಪ್ ಲಾಸ್ ಕೊಡ್ತದೆ, ಟಾರ್ಗೆಟ್ ಕೊಡ್ತದೆ ಅಂತ. ನಮ್ಮ ಸೆಟಪ್ ಎಲ್ಲಿ ಫಾರ್ಮ್ ಆಗ್ತು, ನಮ್ಮ ಲಾಜಿಕ್ ಎಲ್ಲಿ ಹೈ ಪ್ರಾಬಿಲಿಟಿ ಟ್ರೇಡ್ ಅನ್ನಿಸ್ತು, ಟೇಕ್ ಇಟ್. ಬಟ್ ಅಗೇನ್ ವೈ ಆಮ್ ನಾಟ್ ಟೇಕಿಂಗ್ ಹಿಯರ್, ದಿಸ್ ಸಪೋರ್ಟ್ ಬ್ರೇಕ್ ಆಗಬೇಕು. ಅಗೇನ್ ಬ್ಯಾಂಕ್ ನಿಫ್ಟಿ ಇಸ್ ಅಟ್ ದಿಸ್ ಸಪೋರ್ಟ್ ಝೋನ್. ಇದೊಂದು ಸರ್ತಿ ಬ್ರೇಕ್ ಆಯ್ತು ಅಂದ್ರೆ ಇದು ಕೆಳಗೆ ಬಂತಲ್ಲ, ಅವಾಗ ನಂಗೆ ಕಾನ್ಫಿಡೆನ್ಸ್ ಬರ್ತದೆ, ಓಕೆ ಇದನ್ನು ಬ್ರೇಕ್ ಆಗ್ಲತ್ತು, ನಿಫ್ಟಿ ಇಸ್ ಆಲ್ಸೋ ಗಿವಿಂಗ್ ಸಾಥ್ ಫಾರ್ ದಿಸ್, ಅಂಡ್ ದೆನ್ ಮಾರ್ಕೆಟ್ ಕೆಳಗೆ ಬೀಳ್ಬೋದು ಅಂತ. ಸೊ ದಿಸ್ ಇಸ್ ವಾಟ್ ಐ ಆಮ್ waiting and watching for the market to happen. Okay, so let's see. That's it. ಜಾಸ್ತಿ ಕಾಂಪ್ಲಿಕೇಶನ್ಸ್ ಮಾಡ್ಕೋದಿಲ್ಲ. ಮಾರ್ಕೆಟ್ ನೀವು ಸಿಂಪಲ್ ಇಡ್ತಿರಲ್ಲ ಅಷ್ಟು ಕ್ಲಾರಿಟಿ ಸಿಗ್ತದೆ ಅನ್ಕೋ. ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೊಂತೀರ ಅಷ್ಟು ಕಾಂಪ್ಲಿಕೇಟ್ ಆಗ್ತದೆ. ಸೊ ದಿಸ್ ಆಲ್ ಅಬೌಟ್ ಹೌ ಯು ಥಿಂಕ್ ಇನ್ ಯೋರ್ ಓನ್ ಮೈಂಡ್. ಇಲ್ಲಿ ಯಾರೋ ಒಬ್ಬ ಮನುಷ್ಯ ಟ್ರೇಡ್ ಆಬ್ವಿಯಸ್ಲಿ ತೊಗೊಂತಿರ್ಬೋದು ಇಲ್ಲಿ ಸ್ಕ್ಯಾಲ್ಪ್, ಬಿಕಾಸ್ ಅವ್ರದ್ದೇನೋ ಬೇರೆ ಲಾಜಿಕ್ ಇರ್ತದೆ, ಅವ್ರದ್ದೇನೋ ಬೇರೆ ಅನಾಲಿಸಿಸ್ ಇರುತ್ತೆ. ಬಟ್ ನನ್ನ ಕಣ್ಣಿಗೆ ನಂಗೆ ಯಾವುದೇ ರೀತಿ ಟ್ರೇಡ್ ಕಾಣಿಸಲ್ಲ. ಐ ಆಮ್ ನಾಟ್ ಟೇಕಿಂಗ್ ಎನಿ ಟ್ರೇಡ್. ಸೊ ದಿಸ್ ಇಸ್ ವೆರಿ ಸಿಂಪಲ್. ಸೊ ಅಗೇನ್ ಇದು ಕೆಳಗೆ ಬೀಳತ್ತು. ಲೆಟ್ಸ್ ಸಿ ಐ ಕ್ಯಾನ್ ಗೆಟ್ ಅ ಟ್ರೇಡ್ ಇನ್ ನಿಫ್ಟಿ. 1 second. 42 I'll try to place a trade and my stop loss will be 39. 3 point stop loss. Let's see. ಎಲ್ಲ ರೆಡಿ ಮಾಡಿಕೊಂಡಿರ್ತೀನಿ. ಒಂದು ಸರ್ತಿ ಪ್ರಾಪರ್ ಎಂಟ್ರಿ ಬರ್ತಂದ್ರೆ ಹೆಡ್ ಶಾಟ್ ಕೊಟ್ಬಿಡಮ್ ಎಕ್ದಮ್. 1 ಗೋನೆ ಟಾರ್ಗೆಟ್ ಹಿಟ್ ಆಗ್ಬೇಕು ನಮ್ದು. ದಿಸ್ 50% ಲೆವೆಲ್ I'm trying to I'm waiting for this 50% level to cross. ಯಾವುದು ಇದು ಬ್ಯಾಂಕ್ ನಿಫ್ಟಿಲಿ ಸಪೋರ್ಟ್ ತೊಗೊಂಡದ. ಈ ಸಪೋರ್ಟ್ ತಗೋಬಾರ್ದಿಲ್ಲ, ಕೆಳಗೆ ಬೀಳಬೇಕು. ಅದು ಒಂದು ವೇಟ್ ಮಾಡ್ತೀನಿ, ಅದು ಆಗಲಾಗಿದ್ದಿಲ್ಲ. ಇಫ್ ಇನ್ ಕೇಸ್ ಮಾರ್ಕೆಟ್ ನಿಮ್ಮ ಪ್ರಕಾರ ಹೋಗಲಾಗಿದೆ ಅಂತಂದ್ರೆ ಜಸ್ಟ್ ವೇಟ್ ಆ್ಯಂಡ್ ವಾಚ್. ಸೊ ನೋಡ್ರಿ ಎಕ್ಸಾಕ್ಟ್ಲಿ ಇದೇ ಲೆವೆಲ್ ಸಪೋರ್ಟ್ ತೊಗೊಂಡು ಮೇಲೆ ಹೋಗ್ಲತ್ತೆ, ಬಿಕಾಸ್ ದೇರ್ ಆರ್ ಸೆಲ್ಲರ್ಸ್ ಬಯರ್ಸ್ ಓವರ್ ಇಯರ್. ಇಲ್ಲೂ ಬಯರ್ಸ್ ಆಕ್ಟಿವೇಟ್ ಆಗ್ಲತ್ತಾರೆ. ಅನ್ಲೆಸ್ ಅಂಟಿಲ್ ಈ ಬಯರ್ಸ್ ಏನಾರಲ್ಲ, ಇಲ್ಲಿ ಬಯರ್ಸ್ ಅಂದ್ರೆ ಇಲ್ಲಿ ಸ್ಟಾಪ್ ಲಾಸ್ ಅದ, ಇಲ್ಲಿ ಬಯರ್ಸ್ ಅಂದ್ರೆ ಇಲ್ಲಿ ಸ್ಟಾಪ್ ಲಾಸ್ ಅದ. ಅನ್ಲೆಸ್ ಅಂಟಿಲ್ ಈ ಎರಡು ಬಯರ್ಸ್ ಗಿವ್ ಅಪ್ ಮಾಡಂಗಿಲ್ಲ, ಅಲ್ಲಿ ತನಕ ಮಾರ್ಕೆಟ್ ಅವ್ರು ಕೆಳಗೆ ಬರ್ಲಕ್ಕೆ ಬಿಡಂಗಿಲ್ಲ. ಸೊ it's better you just wait and watch ಅಲ್ಲ. analysis instead of taking unnecessary trades, better wait and watch, and once you get high probability trades, try executing a trade. Okay, so let's see. First 9:30 to 9 o'clock to 10:30 ದಾಗ 9:15 to 10:30 ಟ್ರೇಡ್ ಸಿಕ್ಕರು ಸಿಗ್ಬೋದು ನಮಗೆ. ಇಫ್ ಇನ್ ಕೇಸ್ ಸಿಕ್ಕಿಲ್ಲ ಅಂದ್ರೆ ಇಟ್ಸ್ ಟೋಟಲಿ ಫೈನ್. ಯು ಮಸ್ಟ್ ಹ್ಯಾವ್ ದಟ್ ಪೇಷನ್ಸ್ ಟು ವೇಟ್. ಓಕೆ, ಅಗೇನ್ ನಾನು ಅನ್ಕೊಂಡಂಗೆ ಇಲ್ಲಿ ಕೆಳಗೆ ಬಂದ್ರೆ ಟ್ರೇಡ್ ತೊಗೊಂತೀನಿ ಅಂತಿದ್ದೆ, ಬಟ್ ಇದು ಕೆಳಗೆ ಬರ್ಲಾಗಿದೆ. ದಿಸ್ ಕ್ಲಿಯರ್ಲಿ ಶೋಸ್ ಮೀ ದಟ್ ಬಯರ್ಸ್ ಆರ್ ಟ್ರೈಂಗ್ ಟು ಬಿ ಸ್ಟ್ರಾಂಗ್ ಅಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್. ಸೊ ಅದಕ್ಕೆ ಮಾರ್ಕೆಟ್ ಇಸ್ ಗೋಯಿಂಗ್ ಅಪ್. ಸೊ ಐಲ್ ಜಸ್ಟ್ ವೇಟ್ ಅಂಡ್ ವಾಚ್. ಲೆಟ್ಸ್ ಸಿ ವಾಟ್ ಕ್ಯಾನ್ ಹ್ಯಾಪನ್. ಅಗೇನ್ ಮಾರ್ಕೆಟ್ ಕೆಳಗೆ ಬಂತಂದ್ರೆ ಐ ವಿಲ್ ಗೆಟ್ ಟು ನೋ ದಟ್ ಬಯರ್ಸ್ ಈ ಪಾಯಿಂಟ್ ಇಂದ ಗಿವ್ ಅಪ್ ಮಾಡ್ಲತ್ತಾರೆ. ಅಗೇನ್ ಮಾರ್ಕೆಟ್ ಮೇಟ್ ಫಾಲ್ ಅಂತಂದಾಗ ಐ ಟ್ರೈ ಟು ರೀಎಂಟರ್ ಅಟ್ ದಿಸ್ ಪಾಯಿಂಟ್. ಅದಕ್ಕೆ ಪ್ರೀಮಿಯಂ ಪ್ರೈಸ್ ಸೈಡ್ ಇಟ್ಕೊಂಡಿನಿ. ಸೊ ಪ್ರೀಮಿಯಂ ಪ್ರೈಸ್ ಯಾವ ಥರ ಮೂವ್ ಆಗ್ತದೆ ಅದ್ರ ಬೇಸಿಸ್ ಮೇಲೆ ವಿಲ್ ಕಮ್ ಟು ಅನ್ ಕನ್ಕ್ಲೂಷನ್. Let's see. ನಿನ್ನೆದು ಆಕ್ಚುಲಿ ಹೆವಿ ಮೂವ್ ಕೊಟ್ಟಿದ್ದು, ಬಟ್ ಐ ವಾಸ್ ನಾಟ್ ಇನ್ ಫ್ರಂಟ್ ಆಫ್ ಮಾರ್ಕೆಟ್. ಇಲ್ಲಿ ನೋಡ್ರಿ ಈ ಮೂವ್ ಏನದಲ್ಲ ಎಕ್ದಮ್ ನೆಕ್ಸ್ಟ್ ಲೆವೆಲ್ ಮೂವ್ ಅನ್ಕೋರಿ. ಒಂದು ಸ್ಟ್ರೆಚ್ನೇ ಮಾರ್ಕೆಟ್ ಮೂವ್ ಆಗ್ಯದ. ಸೊ ಇಂಥ ಮೂವ್ ನಾವು ಮಾರ್ಕೆಟ್ ಮುಂತಿದ್ದಾಗ ಲಿಟ್ರಲಿ ಸಿಗಲ್ಲ ಅನ್ಕೋರಿ. ನನಗಂತೂ ಎಲ್ಲ ನಿಮಗೆಲ್ಲ ಈ ಟೈಪ್ ಆಗ್ತಿಲ್ಲ ಗೊತ್ತಿಲ್ಲ, ಬಟ್ ಎವ್ರಿ ಟೈಮ್ ದಿಸ್ ವಿಲ್ ಹ್ಯಾಪನ್ ಫಾರ್ ಮೀ. ಯಾವಾಗ ನಾವು ಮಾರ್ಕೆಟ್ ಮುಂದಿರಲ್ಲ, ನೆಕ್ಸ್ಟ್ ಲೆವೆಲ್ ಮೊಮೆಂಟಮ್ ಯಾವಾಗ ಇರ್ತೀವಿ, ಫುಲ್ ಸೈಡ್ ವೇಸ್. ದಿಸ್ ಈಸ್ ವಾಟ್ ಈಸ್ ಏನಂತಾರೆ ಇದು ಸ್ಟ್ರಗಲ್ಸ್ ಆಫ್ ಟ್ರೇಡರ್ಸ್. ಐ ಹೋಪ್ ನೀವು ರಿಲೇಟ್ ಮಾಡ್ಬೋದು ನಾ ಏನು ಹೇಳಕ್ಕೆ ಟ್ರೈ ಮಾಡ್ಲತ್ತೀನಿ. ಇಫ್ ಯು ಆರ್ ಅನ್ ಇಂಟ್ರಾಡೇ ಟ್ರೇಡರ್. ಸೊ ಅಗೇನ್ ಈ 50% ಲೆವೆಲ್ ಇಲ್ಲೊಂದು ಸ್ಮಾಲ್ ಪುಲ್ ಬ್ಯಾಕ್ ಬಂದು ಇಲ್ಲಿ ಟಚ್ ಆಗಿ ಕೆಳಗೆ ಬರ್ತಂದ್ರೆ ಅಗೇನ್ ಅಲ್ಲಿ ಗೋ ಟ್ರೈಂಗ್ ಪ್ಲೇಸ್ ಡೌನ್ ಸೈಡ್ ಟ್ರೇಡ್. ಬಟ್ ಲೆಟ್ಸ್ ಸಿ ವಾಟ್ ಕ್ಯಾನ್ ಹ್ಯಾಪನ್. ಸೊ ಈ ನಿಫ್ಟಿ ನೋಡಿದ್ರೆ ಆಲ್ಮೋಸ್ಟ್ ಇಟ್ ಈಸ್ ಇನ್ ಸೈಡ್ ವೇಸ್. ಇದೊಂದು ರೆಸಿಸ್ಟೆನ್ಸ್ ಝೋನ್ ಅದ, ಇದೊಂದು ಸಪೋರ್ಟ್ ಝೋನ್ ಅದ. ಸೊ ಅನ್ಲೆಸ್ ಅಂಟಿಲ್ ಈ ಝೋನ್ ಕ್ರಾಸ್ ಆಗೋ ತನಕ ಯು ಶುಡ್ ನೆವರ್ ಬಿ ಪಂಚಿಂಗ್ ಎನಿ ಟ್ರೇಡ್ಸ್, ಬಿಕಾಸ್ ಲಾಜಿಕ್ ಸಿಂಪಲ್ ಅದ. ಇಲ್ಲಿ ಮೇಲೆ ರೆಸಿಸ್ಟೆನ್ಸ್ ಅದ, ಕೆಳಗೆ ಸಪೋರ್ಟ್ ಅದ. ಸೊ ಇವರಿಬ್ರು ಗಿವ್ ಅಪ್ ಮಾಡಿದ್ಮೇಲೆ ಮಾರ್ಕೆಟ್ ವಿಲ್ ಗಿವ್ ಅ ಹ್ಯೂಜ್ ಮೊಮೆಂಟಮ್. ಅಲ್ಲಿ ತನಕ ನೋ ಮೊಮೆಂಟಮ್. ಸೊ ಲೆಟ್ ಸಿ ಅಗೇನ್ ಅಲ್ಲಿ ಸಿ ಇಂಡಿಯಾ ವಿಕ್ಸ್ ಎಷ್ಟದ ಅಂತೇಳಿ. ಇಂಡಿಯಾ ವಿಕ್ಸ್ ಇಸ್ 15.6. ಓಕೆ, ಸೊ ಇಂಡಿಯಾ ವಿಕ್ಸ್ ಏನಂದ್ರೆ ದಿಸ್ ಇಸ್ ವಾಲ್ಟಾಲಿಟಿ ಇಂಡೆಕ್ಸ್. ಸೊ ಫಿಯರ್ ಇಂಡೆಕ್ಸ್ ಅಂತಾನು ಕರಿಬಹುದು ನೀವು. ಇಂಡಿಯಾ ವಿಕ್ಸ್ ಜಾಸ್ತಿ ಆಯ್ತು ಅಂತಂದ್ರೆ ದೇರ್ ಇಸ್ ಫಿಯರ್ ಇನ್ ಮಾರ್ಕೆಟ್. ಇಲ್ಲಿ ಕಮ್ಮಿ ಆಯ್ತು ಅಂತಂದ್ರೆ ದೇರ್ ಇಸ್ ಲೆಸ್ ಫಿಯರ್ ಇನ್ ಮಾರ್ಕೆಟ್. ಮೋರ್ ದ ವಿಕ್ಸ್ ಮೋರ್ ದ ಫಿಯರ್, ಲೆಸ್ ದ ವಿಕ್ಸ್ ಲೆಸ್ ದ ಫಿಯರ್. ಸೊ ಇದರ ಆವರೇಜ್ ರೇಂಜ್ ಆಲ್ಮೋಸ್ಟ್ ನೀವು 13 to 17, 18 ತನಕ ಇರುತ್ತೆ ಅನ್ಕೋರು. ಅಷ್ಟು ರೇಂಜ್ನ ಐತಂದ್ರೆ ಮಾರ್ಕೆಟ್ನ ಯಾವುದೇ ರೀತಿ ಪ್ಯಾನಿಕ್ ಸಿಚುವೇಶನ್ ಇಲ್ಲ. ಇಟ್ಸ್ ಆಲ್ ಸಾರ್ಟೆಡ್ ಅಂತ ಅನ್ಕೋಬಹುದು ನಾವು.
13 to 17 or 18 ರೇಂಜ್ ತನಕ. ಸೊ ಯಾವುದೇ ರೀತಿ ಪ್ಯಾನಿಕ್ ಸಿಚುವೇಶನ್ ಆಗಿಲ್ಲ. ಯಾರ ಹತ್ರನೂ ಯಾರು ಪ್ಯಾನಿಕ್ಕು ಆಗಲಾಗ್ಯಾರ, ಯಾರು ಗ್ರೀಡಿನೂ ಆಗಲಾಗ್ಯಾರ. ಇಟ್ಸ್ ಆಲ್ ನ್ಯೂಟ್ರಲ್. ದಿಸ್ ಇಸ್ ವಾಟ್ ಈಸ್ ಯೂಸ್ ಆಫ್ ಇಂಡಿಯಾ ವಿಕ್ಸ್. 15.5 ಅದ ಸದ್ಯಕ್ಕೆ. ಲೆಟ್ ಸಿ. ಇದು ಜಾಸ್ತಿ ಆಯ್ತು ಅಂದ್ರೆ ಅಗೇನ್ ಪ್ರೀಮಿಯಂ ಪ್ರೈಸು ಜಾಸ್ತಿ ಆಗ್ತದೆ. ಇದ್ರ ಮೇಲೆ ಭಾಳಷ್ಟು ಫ್ಯಾಕ್ಟರ್ಸ್ ಡಿಪೆಂಡ್ ಆಗ್ತವೆ. ಅಂತ ಏನೇನು ಆಗ್ತದೆ ಆನ್ ದಿ ಗೋ ಎಲ್ಲ ಪ್ರತಿಯೊಂದು ಲೈವ್ನಾಗ ಟ್ರೈ ಟು ಎಕ್ಸ್ಪ್ಲೇನ್ ಯು. ಲೆಟ್ ಸಿ. ಸೊ ಅಗೇನ್ ಐಮ್ ಎಕ್ಸ್ಪೆಕ್ಟಿಂಗ್ ಏನಂತಂದ್ರೆ ಇದು ಒಂದು ರೆಸಿಸ್ಟೆನ್ಸ್ ಝೋನ್ ಇದೆ. ಮಾರ್ಕ್ ದಿಸ್ ಆಲ್ಸೋ. ಅವಾಗ ನಿಮಗೊಂದು ಕ್ಲಾರಿಟಿ ಸಿಗ್ತದೆ ಇಲ್ಲಿ. ಸೊ ದಿಸ್ ಈಸ್ ಅ ರೆಸಿಸ್ಟೆನ್ಸ್ ಝೋನ್. ಯಾಕಂದ್ರೆ ಮಾರ್ಕೆಟ್ ಇಲ್ಲಿ ತನಕ ಹೋಗಿ ಬಯರ್ಸ್ ಇಲ್ಲಿ ಮೇಲೆ ಹೋಗಿ ದೇ ಆರ್ ಟ್ರೈಂಗ್, ಸೆಲ್ಲರ್ಸ್ ಆರ್ ಅಗೇನ್ ಟ್ರೈಂಗ್ ಟು ಟೇಕ್ ಡೌನ್. ದಿಸ್ ಕ್ಲಿಯರ್ಲಿ ಶೋಸ್ ದಟ್ ಸೆಲ್ಲರ್ಸ್ ಆರ್ ಸ್ಟ್ರಾಂಗ್ ಎಟ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್. ಸೊ ಈ ಪಾಯಿಂಟ್ ಇಂದ ಅಗೇನ್ ರಿಜೆಕ್ಷನ್ ಬರ್ಬೋದು. ಅವಾಗ ಐ ಕ್ಯಾನ್ ಗೋ ಫಾರ್ ಡೌನ್ ಸೈಡ್ ಟ್ರೇಡ್ ಫ್ರಮ್ ದಿಸ್ ಪಾಯಿಂಟ್. ಸೊ ಏನೂ ಇಲ್ಲ, ಬರೀ ನನ್ನ ರೆಸಿಸ್ಟೆನ್ಸ್ ಸಪೋರ್ಟ್ ಝೋನ್ ಇಂದನೇ ಜಾಸ್ತಿ ಟ್ರೇಡ್ ಮಾಡ್ಲತ್ತೀನಿ. ನೀವು ಕ್ಲಿಯರ್ ಆಗಿ ನಾನು ಫಸ್ಟ್ ಇಂದ ನೋಡ್ಲತ್ತೀರಿ ಅಂದ್ರೆ ನಿಮ್ಗೆ ಒಂದು ಪ್ರಾಪರ್ ಕ್ಲಾರಿಟಿ ಸಿಗ್ತದೆ. ಈ ಮನುಷ್ಯ ಏನು ಹೇಳತ್ತಾನ, ಎಷ್ಟು ಸಿಂಪಲ್ ಆಗಿ ಹೇಳತ್ತಾನ ಅಂತೇಳಿ. ಓಕೆ. ಸೊ ಇನ್ನೂ ನಿಮ್ಗೆ ಇನ್ನೂ ಕಾಂಪ್ಲಿಕೇಟ್ ಅನ್ಸ್ಲತ್ತಿ ನಾನು ಹೇಳತ್ತೆ ಅಂದ್ರೆ ಜಸ್ಟ್ ಕಮೆಂಟ್ ಮಾಡ್ರಿ. ಐ ಜಸ್ಟ್ ಟ್ರೈ ಟು ಸಿಂಪ್ಲಿಫೈ ಸ್ಟಿಲ್ ಮೋರ್. ಯಾಕಂದ್ರೆ ಎಕ್ಸ್ಪ್ಲೇನಿಂಗ್ ಇಸ್ ನಂದೇನೋ ಒಂದು ತಲೆಗೆ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ. ನಾವು ನೋಡೋರ್ ವ್ಯೂವರ್ಸು ಅವ್ರೊಂದೇನೋ ತಲೆಗೆ ಇರ್ತದೆ. ಸೊ ಎಲ್ಲರೂ ಒಂದೇ ರೀತಿ ಗ್ರಾಸ್ಪ್ ಮಾಡಲ್ಲ. ಎಲ್ಲರಿಗೂ ಗ್ರಾಸ್ಪಿಂಗ್ ಕೆಪಾಸಿಟಿ ಒಂದೇ ರೀತಿ ಇರಲ್ಲ. ಒಂದಿಷ್ಟು ಜನ ಫುಲ್ ಫಾಸ್ಟಾಗಿ ಗ್ರಾಸ್ಪ್ ಮಾಡ್ತಾರೆ, ಒಂದಿಷ್ಟು ಜನ ಫುಲ್ ಸ್ಲೋ ಆಗಿ ಗ್ರಾಸ್ಪ್ ಮಾಡ್ತಾರೆ. ಸೊ ಐ ಡೋಂಟ್ ನೋ ವಾಟ್ ಕೈಂಡ್ ಆಫ್ ವ್ಯೂವರ್ ಯು ಆರ್. ಸೊ ಎನಿ ಡೌಟ್ಸ್ ಜಸ್ಟ್ ಕಮೆಂಟ್ ಮಾಡ್ರಿ. ಜಸ್ಟ್ ಎಕ್ಸ್ಪ್ಲೇನ್ ಯು ಇನ್ ಎನಿ ಪಾಸಿಬಲ್ ವೇ. ಆರಾಮ್ಸೆ ನೀವು ಫುಲ್ ಕ್ಲಾರಿಟಿ ಕೊಡ್ತೀನಿ ಅದ್ರ ಬಗ್ಗೆ. ಸೊ ಅಗೇನ್ ಏನು ಎಕ್ಸ್ಪೆಕ್ಟ್ ಮಾಡ್ಲತ್ತೀನಿ, ಅಗೇನ್ ಇಲ್ಲೊಂದು ಸಪೋರ್ಟ್ ರೆಸಿಸ್ಟ್ ಆಗಿ ಮಾರ್ಕೆಟ್ ಶುಡ್ ಫಾಲ್ ಅಂತ ಐ ಆಮ್ ಎಕ್ಸ್ಪೆಕ್ಟಿಂಗ್. ಲೆಟ್ ಸಿ. ಇನ್ ಕೇಸ್ ಆ ಟೈಪ್ ಆಯ್ತು ಅಂತಂದ್ರೆ ಐ ಗೋ ಫಾರ್ ಅ ಡೌನ್ ಸೈಡ್ ಟ್ರೇಡ್, ಕ್ವಿಕ್ ಡೌನ್ ಸೈಡ್ ಟ್ರೇಡ್. ಓಕೆ. ಸೊ ಲೆಟ್ಸ್ ಸಿ, ಲೆಟ್ಸ್ ವೇಟ್ ಅಂಡ್ ವಾಚ್. ಓಕೆ. ಸೊ ನಂದೇ ಮೈಂಡ್ಸೆಟ್ ಹೇಳ್ತೀನಿ ನೋಡ್ರಿ. ಈಗ ಎಷ್ಟು ಪೇಷನ್ಸ್ಲೆ ಕುಂತಿನಿಲ್ಲ. ಇಫ್ ಯು ಟೇಕ್ ಮೀ ಆಸ್ ಅ ಬಿಗಿನರ್ ಇದ್ದಾಗ ನಾನು ಇಷ್ಟು ಪೇಷನ್ಸ್ಲೆ ಕುಂದಿರ್ತಾನೆ ಇರಲಿಲ್ಲ ಮಾರ್ಕೆಟ್ನಾಗ. ಫುಲ್ ಹೆಂಗಂದ್ರೆ ಎಕ್ದಮ್ ಮಾರ್ಕೆಟ್ ಸ್ಟಾರ್ಟ್ ಆಯ್ತಾ ಎಕ್ದಮ್ ತಗೋ, ಒಂದು ಟ್ರೇಡ್ ತಗೋ, ಸ್ಟಾಪ್ ಲಾಸ್ ತಗೋ, ಟ್ರೇಡ್ ತಗೋ, ಟಾರ್ಗೆಟ್ ತಗೋ, ಟ್ರೇಡ್ ಸ್ಟಾಪ್ ಲಾಸ್, ಅನ್ನೆಸರಿ ಟ್ರೇಡ್ ಪ್ಲೇಸ್ ಮಾಡ್ತಿದ್ದೆ. ಕೆಳಗೆ ಹೋಗ್ಲತ್ತಂದ್ರೆ ಕೆಳಗೆ ತಗೊಳ್ಳೋದು, ಮೇಲೆ ಹೋಗ್ಲತ್ತಂದ್ರೆ ಓಕೆ ಮೇಲೆ ಹೋಗ್ತದೆ ಅಂತ ಮೇಲೆ ತಗೊಳ್ಳೋದು. ಸೊ ಈ ಎಕ್ಸ್ಪೀರಿಯನ್ಸ್ ನಿಮಗೂ ಆಗ್ತಿರ್ತದೆ ಅನ್ಕೋತೀನಿ. ಬಟ್ ದಿಸ್ ಇಸ್ ಆಲ್ ಎಟ್ ಬಿಗಿನರ್ ಲೆವೆಲ್. ಒನ್ಸ್ ನಿಮ್ಗೆ ಆ ಲಾಜಿಕ್ ತಿಳಿಲಕ್ಕೆ ಸ್ಟಾರ್ಟ್ ಆಯಿತು, ಮಾರ್ಕೆಟ್ ಬಗ್ಗೆ ತಿಳಿಲಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಯು ವಿಲ್ ಜಸ್ಟ್ ವೆಯ್ಟ್ ಫಾರ್ ಯುವರ್ ಪ್ರಾಪರ್ ಸೆಟಪ್. ಅಲ್ಲಿ ತನಕ ನೀವು ತೊಗೊಳ್ಳಲ್ಲ. ದಿಸ್ ಕಮ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಒಂದೇ ಸರ್ತಿ ಬರಂಗಿಲ್ಲ ಇದು. ಸೊ ಬಿಕಾಸ್ ನಂದು ಅದಕ್ಕೆ ಏನೇನು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅವ ಎಲ್ಲ ಪ್ರತಿಯೊಂದು ನೀವು ಹಿಂಗೆ ಓಕೆ ಈ ಮನುಷ್ಯ ನನಗೆ ಹೇಳತ್ತಾನೆ ಅಂತೇಳಿ ನೀವು ರಿಲೇಟ್ ಮಾಡ್ಬೋದು. ಆ ರೀತಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಲತ್ತೀನಿ. ಲೆಟ್ ಸಿ ವಾಟ್ ಕ್ಯಾನ್ ವಿ ಗೆಟ್ ಟುಡೇ. ಯಾವ್ದನ್ನ ಟ್ರೇಡ್ ಸಿಗ್ತಾವ ಇಲ್ಲ ಯಾವುದೇ ರೀತಿ ಟ್ರೇಡ್ ಸಿಗಲ್ಲ ಅಂತೇಳಿ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಓಕೆ. ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲ ಮಾರ್ಕೆಟ್ನಾಗ ಇವತ್ತು ಟ್ರೇಡ್ ಕೊಡಬೇಕು ಕೊಡಬಾರ್ದು ಅಂತೇಳಿ. ಕೊಟ್ಟರು ತೊಗೊಳ್ಳೋದು, ಕೊಡಲಿಲ್ಲ ಅಂದ್ರೆ ಜಸ್ಟ್ this is not my day ಅಂತೇಳಿ close the market, close your laptop and do some other work. That is the best thing you can do. Okay, so let's see. Again ಇಲ್ಲಿ ನೋಡಿದ್ರೆ 1 minute ಇದು ಒಂದು ಟ್ರೆಂಡ್ ಲೈನ್ ಕಾಣಿಸ್ಲತ್ತದ ಅಲ್ಲಿ. ಬಟ್ ದಿಸ್ ವಿಲ್ ನಾಟ್ ಮೇಕ್ ಎನಿ ಸೆನ್ಸ್ ಬಿಕಾಸ್ ಇಟ್ ಇಸ್ ವೇ ಟು ಫಾರ್. ಸೊ ಅಗೇನ್ ಇಲ್ಲಿ ನೋಡ್ರಿ ಆವಾಗ ಈ ಪಾಯಿಂಟಿಗೆ ಬಯರ್ಸ್ ಸೆಲ್ಲರ್ ಸ್ಟ್ರಾಂಗ್ ಆಗಿದ್ರು. ಸೆಲ್ಲರ್ ಸ್ಟ್ರಾಂಗ್ ಆಗಿರಂದ್ರೆ ಇನ್ ದ ಸೆನ್ಸ್ ಇಲ್ಲಿ ಸ್ಟ್ರಾಂಗ್ ಆಗಿದ್ರು, ಇಲ್ಲೂ ಸ್ಟ್ರಾಂಗ್ ಆಗಿದ್ರು, ದೇ ಟುಕ್ ಇಟ್ ಡೌನ್. ಇಲ್ಲೂ ಸ್ಟ್ರಾಂಗ್ ಆಗಿ ಕೆಳಗೆ ತೊಗೊಬೇಕಿತ್ತು, ಬಟ್ ದೇ ಗಿವ್ ಅಪ್. ಸೆಲ್ಲರ್ಸ್ ಗೇವ್ ಅಪ್. ಇಲ್ಲಿ ಸೆಲ್ಲರ್ ಸ್ಟಾಪ್ ಲಾಸ್ ಅವ, ಇಲ್ಲಿ ಸ್ಟಾಪ್ ಲಾಸ್ ಅದಾವ, ಇಲ್ಲಿ ಸ್ಟಾಪ್ ಲಾಸ್ ಅದಾವಲ್ಲ, ದೇ ಗೇವ್ ಅಪ್ ಅಂಡ್ ಮಾರ್ಕೆಟ್ ವೆಂಟ್ ಅಪ್. ಸೊ ನಾವು ಮಾರ್ಕೆಟ್ ಈಸ್ ಇನ್ ಬಯರ್ಸ್ ಕಂಟ್ರೋಲ್ ಆಸ್ ಆಫ್ 20th Feb ಫಾರ್ ಇಂಟ್ರಾಡೇ ಪರ್ಸ್ಪೆಕ್ಟಿವ್. ಯಾಕೆ ಅಗೇನ್ ವೈ ಆರ್ ಸೇಯಿಂಗ್ ಇಟ್ ಇಸ್ ಇನ್ ಬಯರ್ಸ್ ಕಂಟ್ರೋಲ್ ಅಂದಾಗ ಮಾರ್ಕೆಟ್ ಡೇ ಲೋ ಇಲ್ಲಿ ಮಾರ್ಕ್ ಆಯ್ತು. ಡೇ ಲೋ ಅಪ್ಶಿಫ್ಟ್ ಆಗ್ಲತ್ತ ಅನ್ಕೋ. ಇಲ್ಲಿಂದ ಲೋ ಇದ್ದಿದ್ದು ಇಲ್ಲಿಂದ ಅಪ್ಶಿಫ್ಟ್ ಆಗ್ಲತ್ತದ, ಇಲ್ಲಿಂದ ಇಲ್ಲಿ ಅಪ್ಶಿಫ್ಟ್ ಆಗ್ಲತ್ತದ. ಇದೇ ರೀತಿ ಅಪ್ಶಿಫ್ಟ್ ಆಯ್ತು ಅಂದ್ರೆ ಮಾರ್ಕೆಟ್ ಇಲ್ಲಿ ಗೋ ಫಾರ್ಮಿಂಗ್ ಎನ್ ಅಪ್ ಟ್ರೆಂಡ್. ಹೈಯರ್ ರೈಸ್ ಫಾರ್ಮ್ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಹೈಯರ್ ರೈಸ್ ಫಾರ್ಮ್ ಆದಾಗ ಮಾರ್ಕೆಟ್ ವಿಲ್ ಕಮ್ ಅಂಡರ್ ಬಯರ್ಸ್ ಕಂಟ್ರೋಲ್. ಹೈಯರ್ ರೈಸ್ ಫಾರ್ಮ್ ಆದಾಗ ಆಬ್ವಿಯಸ್ಲಿ ಮಾರ್ಕೆಟ್ ಇಸ್ ಅನ್ ಅಪ್ ಟ್ರೆಂಡ್ ಅಂದ್ರೆ ಬಯರ್ಸ್ ಕಂಟ್ರೋಲ್ನಾಗ ಅದ ಅಂತ ಅರ್ಥ. ಸೊ ಡೌನ್ ಟ್ರೆಂಡ್ನಾಗ ಅದ ಅಂತಂದ್ರೆ ಇಟ್ ಈಸ್ ಅಂಡರ್ ಸೆಲ್ಲರ್ಸ್ ಕಂಟ್ರೋಲ್ನಾಗ ಅದ ಅಂತ ಅರ್ಥ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಮಾರ್ಕೆಟ್ ಟು cross this 50% level alla. Okay, so cross this 50% level for me to go for upside trades. If nifty nag, so I'll go to zoom out ಮಾಡ್ತೀನಿ ನೋಡ್ರಿ. ಮಾರ್ಕೆಟ್ ನಾಗ this is 50% level for me in nifty. ಸೊ ಇದು ಕ್ರಾಸ್ ಆಯ್ತು ಅಂದ್ರೆ I'll go for upside trade. ಇಲ್ಲ ಅಂತಂದ್ರೆ ಇಲ್ಲಿ ತನಕ ಬಂತಲ್ಲ, ಈ ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡಿನೂ ಕೆಳಗೆ ಬರ್ಬೋದು. ಬಟ್ ಯಾವ ಟೈಪ್ ಸಿನಾರಿಯೋ ಆಗ್ಬೋದು ಈಗ ಅಂತೇಳಿ ಐ ಆಮ್ ಜಸ್ಟ್ ವೇಟಿಂಗ್ ಅಂಡ್ ವಾಚಿಂಗ್ ಅಷ್ಟೇ. ಸೊ ಅದು ಬಿಟ್ಟರೆ ಬೇರೆ ಏನೂ ಜಾಸ್ತಿ ಕಾಂಪ್ಲಿಕೇಶನ್ಸ್ ಇಲ್ಲ. ಐ ಆಮ್ ಕೀಪಿಂಗ್ ಇಟ್ ವೆರಿ ಸಿಂಪಲ್.
ಓಕೆ. ಸೊ ಅಗೇನ್ ಇಲ್ಲಿಂದ ಮಾರ್ಕೆಟ್ ಐ ಕ್ಯಾನ್ ಎಕ್ಸ್ಪೆಕ್ಟ್ ಡೌನ್ ಆಲ್ಸೋ. ಇಲ್ಲ ಯಾಕಂದ್ರೆ 50 ಮೂವಿಂಗ್ ಎವರೇಜ್ ರೆಸಿಸ್ಟೆನ್ಸ್ ತೊಗೊಂಡು ಕೆಳಗೆ ಬರ್ಲತ್ತು. ದಿಸ್ ಇಸ್ ಮೈ ಸೆಟಪ್, ಬಟ್ ಐ ಜಸ್ಟ್ ವೇಟ್ ಫಾರ್ ಅ ಪ್ರಾಪರ್ ಎಂಟ್ರಿ ಸೆಟಪ್ ಅಂಡ್ ದೆನ್ ಟ್ರೈ ಟು ಎಂಟ್ರಿ ಇಂಟು ಮಾರ್ಕೆಟ್. ಓಕೆ, ಸೊ ಲೆಟ್ಸ್ ಸಿ 25. ಓಕೆ, ಪ್ರೀಮಿಯಂ ಫುಲ್ ಕೆಳಗೆ ಬೀಳತ್ತದ. ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಪ್ರೀಮಿಯಂ ಈಸ್ ಟ್ರೈಂಗ್ ಟು ಡೂ. ಒನ್ ಸೆಕೆಂಡ್. ಸೊ ಇಲ್ಲಿ ರೆಸಿಸ್ಟೆನ್ಸ್ ತೊಗೊಂಡು ಮಾರ್ಕೆಟ್ ಕೆಳಗೆ ಬೀಳಬೇಕು. ಇಲ್ಲೂ ರೆಸಿಸ್ಟೆನ್ಸ್ ತೊಗೊಂಡು ಈ 50 ಮೂವಿಂಗ್ ಎವರೇಜ್ ರೆಸಿಸ್ಟೆನ್ಸ್ ಆಗಿ ತೊಗೊಂಡು ಕೆಳಗೆ ಬಂತಂದ್ರೆ ಐ ವಿಲ್ ಗೋ ಫಾರ್ ಡೌನ್ ಸೈಡ್ ಟ್ರೇಡ್, ಆರ್ ಎಲ್ಸ್ ಐ ವೋಂಟ್ ಗೋ ಫಾರ್ ಡೌನ್ ಸೈಡ್ ಟ್ರೇಡ್. ಐ ಜಸ್ಟ್ ವೇಟ್ ಆ್ಯಂಡ್ ವಾಚ್. ವೆನ್ ಯುವರ್ ಕಾನ್ಸೆಪ್ಟ್ಸ್ ಅಲ್ಲ, ವೆನ್ ನಿಮ್ಮದು ಲಾಜಿಕ್ ಕ್ಲಿಯರ್ ಅದ, ನಿಮ್ಮ ತಲೆಗೆ ಏನು ಓಡ್ಲತ್ತ ಅಂತೇಳಿ ಕ್ಲಿಯರ್ ಅದ ಅಂತಂದ್ರೆ 50% ಆಫ್ ದಿ ಸೊಲ್ಯೂಷನ್ ಈಸ್ ಇನ್ ಫ್ರಂಟ್ ಆಫ್ ಯು. ಬಟ್ ಯಾವಾಗ ನಿಮ್ಮ ಟ್ರೇಡ್ ಎಲ್ಲಿ ತೊಗೋಬೇಕು ಎಲ್ಲಿ ತೊಗೋಬಾರ್ದು ಅಂತೇಳಿ ನಿಮ್ಮೊಳಗೆ ಕನ್ಫ್ಯೂಷನ್ ಅದ ಅಂತಂದ್ರೆ ಥಿಂಗ್ಸ್ ಆರ್ ನಾಟ್ ಸಾರ್ಟೆಡ್ ಯೆಟ್. ಸೊ ಲೆಟ್ಸ್ ಸಿ. ಇಲ್ಲೊಂದು ಟ್ರೆಂಡ್ ಲೈನ್ ಕಾಣಿಸ್ಲತ್ತೆ, ಎಲ್ಲ ಟ್ರೆಂಡ್ ಲೈನ್ ಕಾಣಿಸ್ಲತ್ತೆ, ಹಂಗೆ ಮಾರ್ಕ್ ಮಾಡ್ಲತ್ತೀನಿ. ಸೊ ದಟ್ ಎಲ್ಲೋ ಒಂದು ಕರ್ದಿ ಡಾಟ್ಸ್ ಕನೆಕ್ಟ್ ಆಗ್ಬೋದು ಅಂತೇಳಿ. ಸೊ ಈ ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡಿ ಅಗೇನ್ ಇಟ್ ಮೈಟ್ ಕಮ್ ಡೌನ್ ಆರ್ ಗೋ ಅಪ್. ಐ ಆಮ್ ಜಸ್ಟ್ ವೇಟಿಂಗ್ ಹೌ ಮಾರ್ಕೆಟ್ ವಿಲ್ ರಿಯಾಕ್ಟ್. ಅದರ ಅಕಾರ್ಡಿಂಗ್ಲಿ ನಾ ರಿಯಾಕ್ಟ್ ಮಾಡ್ತೀನಿ ಜೊತೆ. ಸೊ ಮಾರ್ಕೆಟಿಗೆ ಹೆಂಗೆ ಇರ್ಬೇಕಂದ್ರೆ, ನೀ ಹೋಗಪ್ಪ ಮಾರ್ಕೆಟ್ ಮುಂದೆ, ನಾನು ನಿಮ್ಮಿಂದ ಬರ್ತೀನಿ, ಟ್ರೇಡ್ ಕೊಟ್ಟರು ತೊಗೊತೀನಿ, ಇಲ್ಲಾಂದ್ರೆ ಇಲ್ಲ. ಈ ಒಂದು ಥೈರಿ ಮೇಲೆ ನೀವು ವರ್ಕ್ ಮಾಡೋದಿಲ್ಲ, ಇಟ್ ವಿಲ್ ಬಿ ವೆರಿ ಈಸಿ. ಇಲ್ಲ ನಂಗೆ ಟ್ರೇಡ್ ಬೇಕೇ ಬೇಕಂತೇಳಿ ನೀವು ಜಿದ್ದಿಲ್ಲ ಕುಂತ್ರಂದ್ರೆ ಟ್ರೇಡ್ ಸಿಗಂಗಿಲ್ಲ. ಇಟ್ ಈಸ್ ಮಾರ್ಕೆಟ್, ನಮ್ಮ ಕೈದಾಗ ಏನೂ ಇಲ್ಲ ಮಾರ್ಕೆಟ್ನಾಗ. ಸೊ ಇಟ್ ಈಸ್ ಆಲ್ ಜಸ್ಟ್ ಅ ಗೇಮ್ ಆಫ್ ಪ್ರೊಬ್ಯಾಬಿಲಿಟಿ. ಸೊ ಪ್ರೀಮಿಯಂ ಪ್ರೈಸ್ ಮೂವ್ ಆಗಲಾಗಿದೆ. ಓಕೆ, I'm not getting any proper trades. Let's see. So put option ಒಂದು ಸರ್ತಿ ಇದು ಮಾರ್ಕ್ ಮಾಡಿ ಇಟ್ಕೊಂಡಿರ್ತೀನಿ ಸುಮ್ಮನೆ. 420 will be my entry point. ಸುಮ್ಮನೆ ಒಂದು ರಫ್ ಎಂಟ್ರಿ ಸೆಟಪ್ ಮಾಡಿ ಇಟ್ಕೊಳತ್ತೀನಿ. ಯಾವುದೇ ರೀತಿ ಎಂಟ್ರಿ ಪ್ಲೇಸ್ ಮಾಡಿಲ್ಲ, ಬಟ್ ಜಸ್ಟ್ ಒಂದು ಸೆಕೆಂಡ್, ಜಸ್ಟ್ ಒಂದು ಎಂಟ್ರಿ ಸಿಗಲಿ ಅಂತೇಳಿ I'm just marking everything. Okay. So again next scenario ಏನು ಆಗ್ಬೋದು, ಮಾರ್ಕೆಟ್ ಈಸ್ ಫಾರ್ಮಿಂಗ್ ಹೈಯರ್ ಐಸ್, ಇಟ್ ಇಸ್ ಇನ್ ಬಯರ್ಸ್ ಕಂಟ್ರೋಲ್. ಯಾರೋ ಬೈಯರ್ ಮಾಡ್ಲತ್ತಾರೆ, ಇಲ್ಲೂ ಬೈ ಮಾಡ್ಲತ್ತಾರೆ, ಇಲ್ಲೂ ಬೈ ಮಾಡ್ಯಾರ, ಆ್ಯಂಡ್ ಎವ್ರಿ ಟೈಮ್ ದೇ ಆರ್ ಟ್ರೈಂಗ್ ಟು ಬೈ. ಬಟ್ ಇಲ್ಲಿ ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡುತ್ತೆ. ಈ ರೆಸ್ಪೆಕ್ಟ್ ಮಾಡ್ತಲ್ಲ, ಈ ಒಂದು ಸರ್ತಿ ಮಾರ್ಕೆಟ್ ಹೆವಿ ಫಾಲ್ ಆಯ್ತು ಅಂದ್ರೆ ಇಲ್ಲಿ ಯಾರು ಬೈ ಮಾಡಿರ್ತಾರೆ, ಈ ಪಾಯಿಂಟ್ ಯಾರು ಬೈ ಮಾಡ್ರೆ, ಈ ಪಾಯಿಂಟ್ ಯಾರು ಬೈ ಮಾಡ್ರೆ, ಎಲ್ಲರೂ ಪ್ಯಾನಿಕ್ ಆಗಿ ದಿಲ್ ಟ್ರೈ ಎಕ್ಸಿಟಿಂಗ್. ಇಫ್ ಮಾರ್ಕೆಟ್ ಫಾಲ್ಸ್ ಫ್ರಮ್ ಹಿಯರ್, ಈ ಪಾಯಿಂಟ್ ಏನಾರ ಕೆಳಗೆ ಬತ್ತಲ್ಲ, ಅಲ್ಲಿ ಟ್ರೈ ಎಂಟ್ರಿಂಗ್ ಇಂಟು ಟ್ರೇಡ್ ಆ್ಯಂಡ್ ಅಲ್ಲಿ ಕೀಪ್ ದಿಸ್ ಸ್ಟಾಪ್ ಲಾಸ್. ಸೊ ಕೆಳಗೆ ಬತ್ತಂದ್ರೆ ಯಾರ್ಯಾರು ಕೆಳಗಿನ ಬೈ ಮಾಡ್ಯಾರ ಇವ್ರು ಸ್ಟಾಪ್ ಲಾಸ್ ಇಲ್ಲಿರ್ತದೆ, ಇವ್ರು ಬೈ ಮಾಡಿರೋ ಸ್ಟಾಪ್ ಲಾಸ್ ಇಲ್ಲಿರ್ತದೆ. ಸೊ ದರ್ ಪ್ಯಾನಿಕ್ ಆಗಿ ಎಕ್ಸಿಟ್ ಆಗ್ತಾರೆ, ನಮಗೊಂದು ಟಾರ್ಗೆಟ್ ಸಿಗ್ಬೋದು. ಸೊ ದಿಸ್ ಇಸ್ ವಾಟ್ ಈಸ್ ಮೈ ಲಾಜಿಕ್, ಐ ವಿಲ್ ಎಕ್ಸಿಕ್ಯೂಟ್ ಅಕಾರ್ಡಿಂಗ್ಲಿ. ಓಕೆ, ಸೊ ಒಂದು ಸರ್ತಿ 420, ಓ ಬಾಯ್ ಸಾವ್ 420 ಮಾರ್ಕ್ ಮಾಡಿ ಇಟ್ಟಿದ್ದು ನೋಡ್ರಿ. 430 ಮೂವ್ ಅಲ್ಲತ್ತದ. ದಿಸ್ ಇಸ್ ವಾಟ್ ಇಸ್ ದ ವರ್ಸ್ಟ್ ಪಾರ್ಟ್ ಆಫ್ ಸ್ಕ್ಯಾಲ್ಪಿಂಗ್. ಟಕ್ನ ಮಿಸ್ ಆಗ್ಬಿಡ್ತಾವೆ ಟ್ರೇಡ್ಸ್. ನೀವು ಅನಾಲಿಸಿಸ್ ಮಾಡ್ತಿದ್ದಂಗೆ ಮಿಸ್ ಆಗ್ಬಿಡ್ತಾವೆ. So Nifty I think 25 will be 26 will be the right entry point. I'll just try to enter at 26. Let's see. Formula enter ಆಗದ ಬೇಡ, ಸ್ವಲ್ಪ ವೇಟ್ ಮಾಡೋಣ, ಆರಾಮ್ಸೆ ವೇಟ್ ಮಾಡಿ ವಿಲ್ ಟ್ರೈ ಟು ಎಂಟರ್. ಇದು ಮಸ್ತ್ ಇತ್ತು ಪಾಯಿಂಟ್. ಇಲ್ಲಿ ನಾನು ಹೇಳಿದ್ದೆ ಅವಾಗ, ಇಲ್ಲಿ ಸೆಲ್ಲರ್ ಝೋನ್ ಅದ, ಇದು ರೆಸ್ಪೆಕ್ಟ್ ಮಾಡಿ ಕೆಳಗೆ ಬರ್ಬೋದು ಅಂತೇಳಿ. ಸೇಮ್ ಕೆಳಗೆ ಬರ್ಲತ್ತು, ಬಟ್ ಹೆವಿ ಫಾಲ್ ಕೊಡಲ್ಲ. ದಟ್ ಈಸ್ ದ ರೀಸನ್ ವೇಟಿಂಗ್. ಯಾಕೆ ಇಲ್ಲಿ ಇಷ್ಟೊಂದು ವಿಕ್ ಫಾರ್ಮ್ ಆಗ್ಲತ್ತು ಅಂತ. ಸೊ ಈ ಥರ ವಿಕ್ ಫಾರ್ಮ್ ಮಾಡಿದ್ರೆ ಅಗೇನ್ ಮಾರ್ಕೆಟ್ ಬಯರ್ಸ್ ಮಾರ್ಕೆಟ್ನ ಕಂಟ್ರೋಲ್ ಮಾಡ್ಲತ್ತಾರ ಅಂತೇಳಿ ಒಂದು ಅರ್ಥ. ಇಟ್ ಶುಡ್ ಫಾರ್ಮ್ ಅ ಹ್ಯೂಜ್ ರೆಡ್ ಕ್ಯಾಂಡಲ್. ಒಂದಾಗ್ಲೇ ವಿಲ್ ಗೆಟ್ ಹೈ ಪ್ರೊಬಾಬಲ್ ಟ್ರೇಡ್ಸ್. ಸೊ ಲೆಟ್ಸ್ ಸಿ 26 ವಿಲ್ ಬಿ ಮೈ ಎಂಟ್ರಿ ಪಾಯಿಂಟ್. ಇಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡಿನಿ. ಐ ಡೋಂಟ್ ನೋ ವಾಟ್ ಕ್ಯಾನ್ ಹ್ಯಾಪನ್ ನೆಕ್ಸ್ಟ್, ಬಟ್ ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ದಟ್ ಈಸ್ ಆಲ್ ವಿ ಕ್ಯಾನ್ ಡೂ. 440 ಏನೋ ಎಂಟ್ರಿ ಪಾಯಿಂಟ್ ತೊಗೊಬೋದಾ? ಒಂದು ಸೆಕೆಂಡ್. ಓಕೆ, ಸೊ ನಿಫ್ಟಿ ಇಸ್ ಫಾರ್ಮಿಂಗ್ ಹೈಯರ್ ಐಸ್, ಬ್ಯಾಂಕ್ ನಿಫ್ಟಿ ಇಸ್ ಫಾರ್ಮಿಂಗ್ ಲೋವರ್ ಲೋ. ಸೊ ನಿಫ್ಟಿ ಸಪೋರ್ಟ್ ಮಾಡ್ಬೇಕು ನಮಗೆ ಕೆಳಗೆ ಬೀಳಕ್ಕೆ. ಇವತ್ತು ನಿಫ್ಟಿ ಎಕ್ಸ್ಪೈರಿ ಬೇರೆನೂ ಅದ. ಲೆಟ್ಸ್ ಸಿ. ಸೊ ಯಾವ ರೀತಿ ಟ್ರೇಡ್ ತೊಗೊತೀನಿ, ಟ್ರೇಡ್ ಒಂದು ಸತಿ ಎಂಟ್ರ್ ಆಗ್ಲಕ್ಕೆ ಟೈಮ್ ಕೊಡ್ರಿ. ಎಂಟ್ರ್ ಆಯ್ತು ಅಂದ್ರೆ ಓಕೆ 26 ಐ ವಿಲ್ ಪ್ಲೇಸ್ ಮೈ ಆರ್ಡರ್. ಲೆಟ್ಸ್ ಸಿ. ಇದು ಸ್ಟಾಪ್ ಲಾಸ್ ಕೊಟ್ಟರು ಸ್ಟಾಪ್ ಲಾಸ್ ತೊಗೊಂಡು, ಟಾರ್ಗೆಟ್ ಕೊಟ್ಟರು ಟಾರ್ಗೆಟ್ ತೊಗೊಳ್ಳೋದು. ಯಾವುದೇ ರೀತಿ ಕನ್ಫ್ಯೂಷನ್ಸ್ ಬೇಡ. I executed my trade. Okay, 26 execute agada, and I'll keep my stop losses 23. So let's wait and watch. 3 pound stop loss aste. 26 is my execution point.
ಟ್ರೇಡ್ ಎಂಟ್ರಿ ಪಾಯಿಂಟ್ 23 is my stop loss. ಕ್ವಾಂಟಿಟಿ ಹೆವಿ ಕಡಿಮೆ ಅದ, ಜಸ್ಟ್ ನಿಮ್ಗೆ ತೋರ್ಸ್ಲಕ್ಕೆ ಐ ಆಮ್ ಎಕ್ಸಿಕ್ಯೂಟಿಂಗ್ ದೀಸ್ ಥಿಂಗ್ಸ್. ಒನ್ಸ್ ಓಕೆ, ಐ ಥಿಂಕ್ ದಿಸ್ ವಿಲ್ ಟೇಕ್ ಅವರ್ ಸ್ಟಾಪ್ ಲಾಸ್. ಸ್ಟಾಪ್ ಲಾಸ್ ತೊಗೊಂಡ್ರೆ ಚಿಂತೆ ಇಲ್ಲ, ನಮ್ಮ ಪ್ರಾಪರ್ ಇಲ್ಲಿ ಸೆಟಪ್ ಕಾಣಿಸ್ಲತ್ತೆ. ದಟ್ ಇಸ್ ದ ರೀಸನ್ ವಿ ಟುಕ್ ಅ ಟ್ರೇಡ್. 24 ಓಕೆ 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 25 ಸೂಪರ್. ಈ ಸ್ಟಾಪ್ ಲಾಸ್ ಮತ್ತು ಸಾರಿ ಟಾರ್ಗೆಟ್ ಮತ್ತು ಪ್ರಾಫಿಟ್ನಾಗ ನಿಮ್ಮದು ಎಮೋಷನ್ಸ್ ಒಂಚೂರು ಕನೆಕ್ಟ್ ಆಗಿರ್ಬೇಕು. ನಿಮ್ದು ಎಕ್ದಮ್ ರಾಕ್ ಸ್ಟೇಬಲ್ ಆಗಿರ್ಬೇಕು ನೀವು ಫುಲ್. ಅಂದಾಗಲೇ ಯು ಕ್ಯಾನ್ ಮೇಕ್ ಮನಿ ಇನ್ ಮಾರ್ಕೆಟ್ ಆ್ಯಂಡ್ ಯು ಕ್ಯಾನ್ ಸಸ್ಟೈನ್ ಇನ್ ಮಾರ್ಕೆಟ್. ನೀವು ಪ್ರಾಫಿಟ್ ಆಗಿ ಬರ್ಲತ್ತ ಅಂದ್ರೆ ಟಕ್ ಅಂತ ಬುಕ್ ಮಾಡೋದಿಲ್ಲ, ಲಾಸ್ ಬರ್ಲತ್ತಂದ್ರೆ ಇಷ್ಟೇ ಲಾಸ್ ತೊಗೊಂತೀನಿ ಅಂತ ಟಕ್ ಅಂತ ಎಕ್ಸಿಟ್ ಮಾಡೋದು. ದಿಸ್ ವೋಂಟ್ ವರ್ಕ್. ಪ್ರಾಫಿಟ್ ಇದ್ರೂ ನಿಮ್ಮ ಪ್ರಾಫಿಟ್ ಬರೋ ತನಕ ವೆಯ್ಟ್ ಮಾಡ್ಬೇಕು. ಟಾರ್ಗೆಟು ಲಾಸ್ ತೊಗೊಂಡ್ರು ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗೋ ತನಕ ವೆಯ್ಟ್ ಮಾಡ್ಬೇಕು. ದಿಸ್ ಇಸ್ ಹೌ ಯು ಮಸ್ಟ್ ಬಿ ಯು ಮಸ್ಟ್ ಟ್ರೈ ಬಿಲ್ಡಿಂಗ್ ಯುವರ್ ಡಿಸಿಪ್ಲಿನ್. ಅಂದಾಗಲೇ ಥಿಂಗ್ಸ್ ವಿಲ್ ವರ್ಕ್ಔಟ್. ಲೆಟ್ ಸಿ ಒಂದು ಫಾಲ್ ಕೊಡ್ಬೇಕಿಲ್ಲವಿ, ಬಟ್ ಈ ಟ್ರೆಂಡ್ ಲೈನ್ಸ್ ರೆಸ್ಪೆಕ್ಟ್ ಮಾಡಿನೂ ಕೆಳಗೆ ಬೀಳತ್ತು. ಸೊ ದಿಸ್ ವಾಸ್ ಮೈ ಸಮ್ವೇರ್ ಎಂಟ್ರಿ ಪಾಯಿಂಟ್. ಇಲ್ಲಿ ಸ್ಟಾಪ್ ಲಾಸ್ ವಿಲ್ ಬಿ ಅಟ್ ದಿಸ್ ಪಾಯಿಂಟ್. ಸೊ ವಿಲ್ ಮಾರ್ಕ್ ದಿಸ್ ವಿಲ್ ಬಿ ಮೈ ಎಂಟ್ರಿ ಪಾಯಿಂಟ್. ದಿಸ್ ಇಸ್ ಮೈ ಸ್ಟಾಪ್ ಲಾಸ್ ಅಂತ ಹೇಳಿದೆ, ಆ್ಯಂಡ್ ದಿಸ್ ವಿಲ್ ಬಿ ಮೈ ಟಾರ್ಗೆಟ್ ಅರೌಂಡ್ ಸಮ್ವೇರ್ ಇಯರ್. ಲೆಟ್ ಸಿ. ಓ ಬೈ ಸಾಬ್ ಎಕ್ದಮ್ ಫಾಲ್ ಆಗ್ಲತ್ತಿಲ್ಲ. ಕಮಾನ್ 27, 28. ಬಟ್ ಅಗೇನ್ ಪ್ರೀಮಿಯಂ ಪ್ರೈಸ್ ಇದು ಹೆವಿ ಮೂವ್ ಕೊಡ್ಬೇಕು ಅಂದಾಗ್ಲೇ ನಮಗೆ ಪ್ರಾಫಿಟ್ ಸಿಗ್ತದೆ ಇಲ್ಲಿ. ಲೆಟ್ ಸಿ. ಅಗೇನ್ ವಿ ಆರ್ ಒಬ್ವಿಯಸ್ಲಿ ಇನ್ ಪ್ರಾಫಿಟ್. ಸೊ ಎಕ್ದಮ್ ಸ್ನೈಪರ್ ಎಂಟ್ರಿ ಅನ್ಕೋರು ಹೇಳಿದ್ದಾನೆ, ಇಲ್ಲಿ ಎಂಟ್ರಿ ಆಗ್ತೀನಿ ಹಿಂಗೆ ಆಗ್ಬೋದು ಅಂತೇಳಿ 2 ನಿಮಿಷ ಮುಂಚೆನೆ ತೆಗೆದು ನೋಡಿದ್ರು ಅಂತಂದ್ರೂ ಥಿಂಗ್ಸ್ ಆರ್ ವೆರಿ ಮಚ್ ಸಿಂಪಲ್. ಎಕ್ದಮ್ ರೆಡ್ ಕ್ಯಾಂಡಲ್ ಒಂದು ಗೋನ್ ಹಿಟ್ಟಲ್ಲತ್ತು ನೋಡ್ರಿ. ಲೆಟ್ಸ್ ವೇಟ್. ಆರಾಮ್ಸೆ ನಮ್ಮ ಟಾರ್ಗೆಟ್ ಇಲ್ಲಿ ತನಕ ಅದ, ಒಟ್ಕೆನ ಆಗ್ತಾನೆ ಅಂತ. ಸೊ ಬ್ಯಾಂಕ್ ನಿಫ್ಟಿದನ್ನು ಸೇಮ್ ಥಿಂಗ್ ಎಕ್ಸ್ಪ್ಲೇನ್ ಮಾಡಿದೆ. ಇಲ್ಲಿ ಸೆಲ್ಲರ್ಸ್ ಆಕ್ಟಿವೇಟ್ ಆದ್ರೆ ಅಂತಂದ್ರೆ ಸೊ ಸೆಲ್ಲರ್ಸ್ ಇಲ್ಲಿ ಆಕ್ಟಿವೇಟ್ ಆದ್ರೆ ಅಂತಂದ್ರೆ ಆರಾಮ್ಸೆ ಇಲ್ಲಿ ಕೆಳಗೆ ಬರ್ಬೋದು ಅಂತೇಳಿ. ಸೊ ಸೇಮ್ ಥಿಂಗ್ ಒಂದೇ ಒಂದು ಕ್ಯಾಂಡಲ್ ಟಾರ್ಗೆಟ್ ಕೊಡ್ಲತ್ತದ. ಇಂಥ ಮಾರ್ಕೆಟ್ ನೋಡಿದ್ರೆ ಖುಷಿ ಆಗ್ತದೆ ಅನ್ಕೋ. ಕಮಾನ್ 34, 36 ಸೂಪರ್. ಅಲ್ಲಿ ಜಸ್ಟ್ ಟ್ರೇಲ್ ಇಟ್ಟು ಬ್ರೇಕ್ ಇವನ್. ನನ್ನ ಕಡೆ ₹1 ಹೋಗ್ಬಾರ್ದು ಮಾರ್ಕೆಟಿಂಗ್. 26 ವಾಸ್ ಮೈ ಎಂಟ್ರಿ ಪಾಯಿಂಟ್ ಆ್ಯಂಡ್ 27 ವಿಲ್ ಬಿ ಮೈ ಟ್ರೇಲಿಂಗ್ ಎಸ್. ಕಮಾನ್ ಎಕ್ದಮ್ ಒಂದು ಎಂಟ್ರಿ ತೊಗೊಂಡಿದ್ವಿ, ಒಂದು ಎಂಟ್ರಿ ಟಾರ್ಗೆಟ್ ಇಷ್ಟು ಹಿಟ್ ಆಗಲತ್ತಲ್ಲ ನೋಡಿದ್ರೆ ಖುಷಿ ಅನ್ಕೋರಿ. ಇದರಿಂದ ಇರೋ ಖುಷಿ ಯಾವುದೂ ಇಲ್ಲ. ಸೊ 10 ಪಾಯಿಂಟ್ಸ್ ವಿ ಆರ್ ಇನ್ ಪ್ರಾಫಿಟ್ ಆಫ್ 10 ಪಾಯಿಂಟ್ಸ್ ಆಲ್ಮೋಸ್ಟ್. ಸೊ ಲೆಟ್ ಸಿ. ಸೊ ಮಾರ್ಕೆಟ್ ಇನ್ನೂ ಫಾಲ್ ಆಗ್ಬೋದು. ಐಮ್ ಜಸ್ಟ್ ಹೋಲ್ಡಿಂಗ್. ಯಾಕಂದ್ರೆ ನನಗೆ ಆ ಕೆಪಾಸಿಟಿ ಅದ ಅನ್ಕೋರಿ. ನನ್ನ ಪೊಸಿಷನ್ಸ್ ಆರ್ ವೆರಿ ಸ್ಮಾಲ್. ಐ ಕ್ಯಾನ್ ಸ್ಟಿಲ್ ಬಿಯರ್ ಮೈ ಲಾಸಸ್. ಕಮಾನ್ ಇಲ್ಲಿ ನೋಡ್ರಿ ಎಕ್ದಮ್ ಲೈವ್ನೇ ತೋರ್ಸ್ಲತ್ತೀನಿ ಹೆಂಗೆ ಫಾಲ್ ಆಗ್ಲತ್ತದ. ಐ ಆಲ್ರೆಡಿ ಸೆಡ್ ಯು ದಟ್ ಅಪ್ಸೈಡ್ ಟ್ರೇಡ್ ನನಗೆ ಇಂಟ್ರೆಸ್ಟೇ ಇಲ್ಲ, ಓನ್ಲಿ ಡೌನ್ ಸೈಡ್ ಟ್ರೇಡ್ ಅಷ್ಟೇ ತೊಗೊತೀನಿ ಅಂತೇಳಿ. ಆ್ಯಂಡ್ ಅಗೇನ್ ಒನ್ ಫಿಯರ್ ಏನಂದ್ರೆ ಇಲ್ಲಿ ಸಪೋರ್ಟ್ ತೊಗೋಬೋದು. ಯಾಕಂದ್ರೆ ದಿಸ್ 50% ಲೆವೆಲ್. ಎನಿ ಟೈಮ್ ಸಪೋರ್ಟ್ ತೊಗೊಂಡು ಮೇಲೆ ಹೋಗ್ಬೋದು. ಲೆಟ್ ಸಿ ವಾಟ್ ಪ್ರೀಮಿಯಂ. ಓಕೆ 26.48. ಕಮಾನ್ 1 ಸೆಕೆಂಡ್ ಟೈಮ್ ಕೊಡ್ರಿ. ನನಗೆ ಏನು ಹೇಳ್ಬೇಕಂತ ತಿಳಿಯಲ್ಲ. 1 ಸೆಕೆಂಡ್. ಮಾರ್ಕೆಟ್ ಹೆವಿ ಫಾಲ್ ಆಗ್ಲತ್ತಿಲ್ಲ. ಅಲ್ಲಿ ಜಸ್ಟ್ ಟ್ರೇಲ್ ಇಟ್ಟು ಎಲ್ಲಿ ಟ್ರೇಲ್ ಮಾಡ್ತೀನಿ ಅಂದ್ರೆ 47 ಸೂಪರ್. ಕಮಾನ್ 40 ತಂದು ಇಡ್ತೀನಿ ಬ್ರೇಕ್ ಟ್ರೇಲಿಂಗ್ ಸ್ಟಾಪ್ ಲಾಸ್. 49 ಸೂಪರ್. 48. ಕಮಾನ್ 50. ಒಂದೇ ಒಂದು ನಿಮಿಷ ಟೈಮ್ ಕೊಡ್ರಿ ನನಗೆ. ಮ್ಯಾನೇಜಿಂಗ್ ಪೊಸಿಷನ್ಸ್ ಆ್ಯಂಡ್ ಎಕ್ಸ್ಪ್ಲೇನಿಂಗ್ ಲೈವ್ ಇಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್. 50. ಓಕೆ ಐ ಥಿಂಕ್ ಐ ಬುಕ್ ಮೈ ಪ್ರಾಫಿಟ್. ಸಾಕು. ಸೊ ಐ ಕ್ಯಾಪ್ಚರ್ಡ್ ಆಲ್ಮೋಸ್ಟ್ ಎಷ್ಟು ಪಾಯಿಂಟ್ಸ್ ಅಂದರೆ 26 ಎಂಟರ್ ಆಗಿದೆ. ಆ್ಯಂಡ್ ಕ್ಯಾಪ್ಚರ್ಡ್ 25 ಪಾಯಿಂಟ್ಸ್ ವಿತಿನ್ 5 ಮಿನಿಟ್ಸ್. ನನ್ನ ಪೊಸಿಷನ್ಸ್ ಸೈಜ್ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ದಿಸ್ ಇಸ್ ವೆರಿ ಚಿಲ್ಲರ್ ಅಮೌಂಟ್ ಫಾರ್ ಮೀ. ನನಗೆ ಇದು ಲಿಟ್ರಲಿ ಇಷ್ಟು ಲಾಸ್ ಆದ ಒಂದು ಟ್ರೇಡ್ನಾಗ ಇಷ್ಟು ಲಾಸ್ ಆದ್ರೆ ನಂಗೆ ಫರಕ್ ಬೀಳಂಗಿಲ್ಲ. ಐ ಆಮ್ ನಾಟ್ ಎಟ್ ಆಲ್ ಫೋಕಸಿಂಗ್ ಆನ್ ದಿಸ್ ಪ್ರಾಫಿಟ್ಸ್. ದ ಓನ್ಲಿ ಥಿಂಗ್ ಐ ಆಮ್ ಫೋಕಸಿಂಗ್ ಆನ್ ಈಸ್ ಮೈ ಅನಾಲಿಸಿಸ್. ನಾ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಇವಾಗ. ಇಲ್ಲೇನು ಸೌಂಡ್ ಕಮ್ಮಿಡ್ರು. ಸೊ ಇಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದೆ ಅಂತಂದ್ರೆ ಕ್ಲೀನಾಗಿ ಇಲ್ಲಿ ಎಂಟರ್ ಆಗ್ತೀನಿ. ದಿಸ್ ವಿಲ್ ಬಿ ಮೈ ಸ್ಟಾಪ್ ಲಾಸ್ ಆ್ಯಂಡ್ ಇಲ್ಲೊಂದು ಟಾರ್ಗೆಟ್ ತೋರ್ತಂತೆ. ಸೊ ನಾನು ನಿಮ್ಗೆ ಲೈವ್ನಾಗ ಎಕ್ಸ್ಪ್ಲೇನ್ ಮಾಡಿದ್ರೆ ಇದೇ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ನಾ ಪರ್ಸನಲ್ ಟ್ರೇಡ್ ತೊಗೊಂಡ್ರು ಇದೇ ಟ್ರೇಡ್ ತೊಗೊಂಡಿನಿ ಅನ್ಕೋರಿ. ಸೊ ಈ ಟ್ರೇಡ್ ತೊಗೊಂಡಿದ್ದು ದಿಸ್ ಇಸ್ ಹೈ ಪ್ರಾಬಬಿಲಿಟಿ ಟ್ರೇಡ್ ಆ್ಯಂಡ್ ಹೈಲಿ ಎಕ್ಸಿಕ್ಯೂಷನ್ ಅನ್ಕೋರಿ. ಹೈ ಪ್ರಾಬಬಿಲಿಟಿ ಟ್ರೇಡ್ ಅಂದ್ರೆ ಹಿಂಗಿರ್ಬೇಕು. ಸೊ ನಂಗೆ ಏನು ಹೇಳ್ಬೇಕಂತ ಗೊತ್ತಾಗಲ್ಲ. ದಿಸ್ ಇಸ್ ಟಾರ್ಗೆಟ್ ಹಿಟ್ ಆದ್ಮೇಲೆ. ಸೊ ದಿಸ್ ಇಸ್ ವಾಟ್ ಈಸ್ ದ ಪ್ರಾಪರ್ ಅನಾಲಿಸಿಸ್ ಲುಕ್ಸ್ ಲೈಕ್. ಸೊ ಇದಾದ್ಮೇಲೆ ಅಗೇನ್ ನಾ ಹೇಳೋದು ಇಲ್ಲಿ ಸಪೋರ್ಟ್ ತೊಗೊಳತ್ತಿಲ್ಲ ಎಕ್ಸಾಕ್ಟ್ಲಿ. 1 ಸೆಕೆಂಡ್. So this is my 50% level. Going to 15 minutes time frame. Okay, this is not support 50% level. This is support level. Exactly ಇಲ್ಲಿ ಸಪೋರ್ಟ್ ಅದ. ನಂಗೆ ಅದಕ್ಕೆ ಕಾನ್ಫಿಡೆನ್ಸ್ ಬರಲಾಗ್ಯದ. ಸ್ವಲ್ಪ ಟೈಮ್ ಕೊಡ್ರಿ ನೋಡ್ತೀನಿ ಅಂತೇಳಿ ಐ ಜಸ್ಟ್ ಬುಕ್ ಮೈ ಪ್ರಾಫಿಟ್ ಅಟ್ ದಿಸ್ ಪಾಯಿಂಟ್. ಸೊ ಈ ಪಾಯಿಂಟ್ನಾಗ ಪ್ರಾಫಿಟ್ ಬುಕ್ ಮಾಡಿದಾಗ ಮಾರ್ಕೆಟ್ ಇಸ್ ರಿವರ್ಸಿಂಗ್. ಹೌ ಡಿಡ್ ಐ ಗೆಟ್ ನೋ ಅಟ್ ದಿಸ್ ಪಾಯಿಂಟ್ ಮಾರ್ಕೆಟ್ ಮೆಟ್ ರಿವರ್ಸ್? ಸೊ ಸಿಂಪಲ್. ಇಲ್ಲಿ ಮಲ್ಟಿಪಲ್ ಟೈಮ್ ಸಪೋರ್ಟ್ ಅದ ನೋಡ್ರಿ. ಇಲ್ಲಿ ಸಪೋರ್ಟ್ ಅದ, ಇಲ್ಲಿ ಸಪೋರ್ಟ್ ಅದ, ಇಲ್ಲಿ ಸಪೋರ್ಟ್ ಅದ, ಆ್ಯಂಡ್ ಇಲ್ಲಿ ಸಪೋರ್ಟ್ ತೊಗೋಬೋದು. ದಿಸ್ ಇಸ್ ದ ಒನ್ ಥಿಂಗ್
ವಾಸ್ ರನ್ನಿಂಗ್ ಇನ್ ಬ್ಯಾಕ್ ಆಫ್ ಮೈ ಮೈಂಡ್. ಸೊ ದಟ್ ಈಸ್ ದ ರೀಸನ್ ಐ ಬುಕ್ ಪ್ರಾಫಿಟ್. ಇಲ್ಲಿಂದ ಕೆಳಗೆ ಬಿತ್ತು ಅಂತಂದ್ರೂ ನೋ ವರೀಸ್, ಆಲ್ರೆಡಿ ನೀವು ಪ್ರಾಫಿಟ್ ಬುಕ್ ಮಾಡಿರಲ್ಲ, ಎಷ್ಟು ಬಂದು ಅದು ತೊಗೊಂಡು ಮನಿ ಹೋಗೋದು ಕಲಿಬೇಕು, ಅಂದಾಗ್ಲೇ ಯು ಕ್ಯಾನ್ ಮೇಕ್ ಮನಿ ಇನ್ ಮಾರ್ಕೆಟ್. ಇದು ಮಿಸ್ ಆಯ್ತು ಅಂತೇಳಿ ಅಗೇನ್ ಇಫ್ ಯು ಟ್ರೈ ಟು ರೀ ಎಂಟರ್ ಅಲ್ಲ, ಇಫ್ ಯು ಟೇಕ್ ಆಲ್ ಯುವರ್ ಪ್ರಾಫಿಟ್ ಬ್ಯಾಕ್, ಪ್ರಾಫಿಟ್ ಲಾಸಸ್ ಕನ್ವರ್ಟ್ ಆಯ್ತು ಅಂದ್ರೆ ನಿಮ್ದು ಇಡೀ ದಿನ ಸೈಕಾಲಜಿ ಖರಾಬ್ ಆಗ್ಬಿಡುತ್ತೆ. ಸೊ ಇದು ಒಂದು ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ನಾವು ಅಷ್ಟೇ. ಯಾವಾಗ ನೀವು ಇದೆಲ್ಲ ಅವಾಯ್ಡ್ ಮಾಡ್ತೀರಿ ಅವಾಗ ಯು ವಿಲ್ ಬಿ. ಸೊ ಈಗ ಫಾರ್ ಎಕ್ಸಾಂಪಲ್ ನಂದು ಇಷ್ಟು ನನ್ನ ಟಾರ್ಗೆಟ್ ಇವತ್ತಿನ ಬಂದ್ಬಿಟ್ಟು ಅನ್ಕೊ, ಸೊ ನನಗೆ ಇಷ್ಟು ಸಾಕು, this target I am more than sufficient for today because my position is very small. When I compare to my positions, I captured 25 points. 25 points in Nifty is not at all a small points, heavy points ಅನ್ಕೋರಿ. ಬ್ಯಾಂಕ್ ನಿಫ್ಟಿನಾಗ ಆಲ್ಮೋಸ್ಟ್ ನಿಮ್ಗೆ ಒಂದು 70-80 ಪಾಯಿಂಟ್ಸ್ ಸಿಕ್ಕಂಗಿದೆ. ಸೊ ಲೆಟ್ಸ್ ಯಾವ್ದನ್ನ ಅಗೇನ್ ಟ್ರೇಡ್ ಸಿಕ್ಕರು ನಾವು ಜಸ್ಟ್ ಟ್ರೈ ಟು ಎಕ್ಸ್ಪ್ಲೈನ್ ಯು, ಬಟ್ ಆಸ್ ಆಫ್ ನಾವು ಆರಾಮ್ಸೆ ಚಿಲ್ ಮಾಡಿ. ಇಲ್ಲಿ ತನಕ ಇಫ್ ಇನ್ ಕೇಸ್ ಯಾರನ್ನ ಟ್ರೇಡ್ ಇದು ಹಿಡಿದಿರಂತಂದ್ರೆ ಯು ಆರ್ ಅಂಡರ್ ಟಾಪ್ 10%. ಸೊ ಲೆಟ್ಸ್ ಯಾವ್ದನ್ನ ಪ್ರಾಪರ್ ಟ್ರೇಡ್ ಸಿಕ್ಕರು, ಇಲ್ಲೂ ನಾವು ಬ್ಯಾಂಕ್ ನಿಫ್ಟಿ 430 ಮಾರ್ಕ್ ಮಾಡಿಟ್ಟಿದ್ದೆ ಸಮ್ವೇರ್. ಸೊ ಆಲ್ಮೋಸ್ಟ್ ಅದನ್ನು 480 ಹೋಗಿದೆ ಅನ್ಕೋರ್. 480 ಇನ್ ದ ಸೆನ್ಸ್ ಆಲ್ಮೋಸ್ಟ್ 50 ಪಾಯಿಂಟ್ಸ್ ಇನ್ ಬ್ಯಾಂಕ್ ನಿಫ್ಟಿ. ಸೊ ಇವನ್ ದಟ್ ಈಸ್ ಅ ವೆರಿ ಗುಡ್ ಪಾಯಿಂಟ್. ಸೊ ಈ ಟ್ರೇಡ್ ತಗೊಳಕ್ಕಿಂತ ಮುಂಚೆನೆ ನನಗೂ ಗೊತ್ತಿರಲಿ ಇಷ್ಟು ಫಾಲ್ ಆಗ್ತದೆ ಅಂತೇಳಿ, ಬಟ್ ವಾಟ್ ಐ ಡಿಡ್ ಇಸ್ ಐ ಟುಕ್ ಇಟ್ ಬೇಸ್ಡ್ ಆನ್ ಮೈ ಪಾಸ್ಟ್ ಎಕ್ಸ್ಪೀರಿಯನ್ಸ್, ಬೇಸ್ಡ್ ಆನ್ ಮೈ ಅನಾಲಿಸಿಸ್. ನಂಗೆ ಟಾರ್ಗೆಟ್ ಕೊಡ್ತದೋ ಸ್ಟಾಪ್ ಲಾಸ್ ಕೊಡ್ತಂತ ಹೆಂಗೆ, ಈಗ ನೆಕ್ಸ್ಟ್ 5 ಮಿನಿಟ್ಸ್ನ ಎಲ್ಲಿ ಮೂವ್ ಆಗ್ತದೆ ಅಂತ ಹೆಂಗೆ ಗೊತ್ತಿರ್ತದೆ ಹೇಳ್ರಿ, ನಂಗೆ ಗೊತ್ತಿಲ್ಲ. ಬಟ್ ನಂಗೆ ಏನು ಗೊತ್ತು ಅಂತಂದ್ರೆ ವೇರ್ ಬಯರ್ಸ್ ಆರ್ ಪ್ಯಾನಿಕಿಂಗ್. ಸೊ ಇಲ್ಲಿ ಬಯರ್ಸ್ ಸರ್ ಅಂತ ಹೇಳಿದ್ದೆ, ಈ ಪಾಯಿಂಟಿಗೆ ಬಯರ್ಸ್ ಸರ್ ಅಂತ ಹೇಳಿದ್ದೆ. ಸೊ ಕೆಳಗೆ ಬಂದರೆ ಇವ್ರು ಬಯರ್ಸ್ ಪ್ಯಾನಿಕ್ ಆಗ್ತಾರೆ, ಮಾರ್ಕೆಟ್ ಇಲ್ಲಿ ಗಿವ್ ಅ ಹ್ಯೂಜ್ ಫಾಲ್ ಅಂತಾನು ಹೇಳಿದ್ದೆ. ಸೊ ದಿಸ್ ಇಸ್ ವಾಟ್ ಐ ನೋ. ಎಲ್ ಬಯರ್ಸ್ ಅರ ಆ್ಯಂಡ್ ಎಲ್ ಸೆಲ್ಲರ್ಸ್ ಅರ. ಹಿಯರ್ ದೇರ್ ಆರ್ ಬಯರ್ಸ್ ಆ್ಯಂಡ್ ಹಿಯರ್ ದೇರ್ ಆರ್ ಸೆಲ್ಲರ್ಸ್. ಸೊ ಇದು ಕೆಳಗೆ ಬತ್ತಂದ್ರೆ ಈ ಬಯರ್ಸ್ ಪ್ಯಾನಿಕ್ ಆಗ್ತಾರೆ, ಮಾರ್ಕೆಟ್ ಇಲ್ಲಿ ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗ್ತದೆ. ಇಲ್ಲಿ ಕೆಳಗೆ ಬತ್ತಂದ್ರೆ ಇಲ್ಲಿ ಬಯರ್ಸ್ ಅರ ಸ್ಟಾಪ್ ಲಾಸ್ ಹಿಟ್ ಆಗ್ತದೆ, ಕೆಳಗೆ ಬರ್ಬೋದು ಅಂತೇಳಿ. ಸೊ ದಿಸ್ ಥಿಂಗ್ ಐ ವಾಸ್ ಓನ್ಲಿ ಅವೇರ್ ಆಫ್. ಈ ಲಾಜಿಕ್ ಮೇಲೆ ನಾ ಟ್ರೇಡ್ ತೊಗೊಂಡಿತ್ತು, ಇದೇ ಥಿಂಗ್ ನಿಮಗೂ ಎಕ್ಸ್ಪ್ಲೈನ್ ಮಾಡಿತ್ತು. ಸೊ ಅದೇ ರೀತಿ ಎಕ್ದಮ್ ಎರಡು ಕ್ಯಾಂಡಲ್ನೇ ನಾವು ಟಾರ್ಗೆಟ್ ಎಕ್ಸ್ಪೆಕ್ಟೆಡ್ಕಿನೂ ಒಂದು 5-10 ಪಾಯಿಂಟ್ಸ್ ಜಾಸ್ತಿನೇ ಕೊಟ್ಟು ಅನ್ಕೋ. ದಿಸ್ ಇಸ್ ಹೌ ಯುವರ್ ಅನಾಲಿಸಿಸ್ ಶುಡ್ ಬಿ. ಸೊ ಲೆಟ್ಸ್ ನೆಕ್ಸ್ಟ್ ಯಾವ್ದನ್ನ ಟ್ರೇಡ್ ಸಿಕ್ಕು ಅಂತಂದ್ರೆ ಅಲ್ಲಿ ಜಸ್ಟ್ ಅಪ್ಡೇಟಿವ್, ಇಲ್ಲಂತಂದ್ರೆ ಲೆಟ್ಸ್ ವೈಂಡ್ ಇಟ್ ಅಪ್ ಫಾರ್ ಟುಡೇ. ಇಟ್ಸ್ ಯಾಕಂದ್ರೆ ಮಾರ್ನಿಂಗ್ ಮಾರ್ಕೆಟ್ ಇರೋದೇ ಇದಕ್ಕೆ. ಮಾರ್ನಿಂಗ್ ನಿಮ್ಮ ಟ್ರೇಡ್ ಸಿಕ್ತಲ್ಲ, ಜಸ್ಟ್ ಕ್ಲೋಸ್ ಮಾರ್ಕೆಟ್, ಬೇರೆ ಏನಾದ್ರು ಕೆಲಸದ ಮೇಲೆ ಫೋಕಸ್ ಮಾಡ್ರಿ. ಅನ್ಲೆಸ್ ಅಂಟಿಲ್ ನೀವು ಮಾರ್ಕೆಟ್ ಮುಂದೆ ನಾಟ್ ನೆಸಸರಿ 9:15 to 3:30 ಕೂಡ್ಬೇಕಂತ ಯಾವುದೇ ರೀತಿ ನೆಸೆಸಿಟಿ ಇಲ್ಲ. ನಿಮ್ದು ಪ್ರಾಫಿಟ್ ಸಿಗ್ತಾ, ನಿಮ್ಗೊಂದು ಪ್ರಾಪರ್ ಟ್ರೇಡ್ ಸಿಗ್ತಾ, ಜಸ್ಟ್ ಕ್ಲೋಸ್ ದ ಮಾರ್ಕೆಟ್, ಡೂ ಸಮ್ ಲರ್ನಿಂಗ್ ಪಾರ್ಟ್ಸ್, ಏನೋ ಹೊಸದು ಕಲಿಯಕ್ಕೆ ಟ್ರೈ ಮಾಡ್ರಿ. ದಟ್ ವಿಲ್ ಬಿಲ್ಡ್ ಯುವರ್ ಕಾನ್ಫಿಡೆನ್ಸ್. ಈಗ ಫಾರ್ ಎಕ್ಸಾಂಪಲ್ ಏನಾಗ್ಬೋದು ಅಂತಂದ್ರೆ ಈಗ ಒಂದು ಟ್ರೇಡ್ ತೊಗೊಂಡಿವಿ, ನಮ್ಗೆ ಏನಾಗ್ಬಿಡ್ತು, ಫುಲ್ ಈಗೋ ಬಂದ್ಬಿಡ್ತೀವಿ. ಓಕೆ ನಾ ಇಷ್ಟು ಪ್ರಾಫಿಟ್ ಮಾಡಿ ಆಬ್ವಿಯಸ್ಲಿ ಇನ್ನೊಂದು ಟ್ರೇಡ್ ತೊಗೊಂಡು ಇನ್ನೊಂದು ಪ್ರಾಫಿಟ್ ಮಾಡ್ತೀನಿ. ಅವಾಗ ಏನು ಮಾಡ್ತೀರಿ, ಈ ಪ್ರಾಫಿಟ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಟ್ರೈ ಟು ಟೇಕ್ ಅ ಟ್ರೇಡ್, ಅದು ಒಂದು ಲಾಸ್ನೇ ಹೋಗ್ತದೆ. ಅಗೇನ್ ಆಲ್ರೆಡಿ 1800 ಪ್ರಾಫಿಟ್ನಾಗಿದ್ದ, ಈಗ ಹೆಂಗೆ 500 ಲಾಸ್ನಾಗ ಬಂದು ಅಂತೇಳಿ ಅಗೇನ್ ವಿಲ್ ಟ್ರೈ ಟು ಟೇಕ್ ಅ ಟ್ರೇಡ್. ಸೊ ಯು ವಿಲ್ ಎಂಡ್ ಅಪ್ ಓವರ್ ಟ್ರೇಡಿಂಗ್. ದಿಸ್ ಈಸ್ ವಾಟ್ ಐ ರಿಪೀಟೆಡ್ ಇನ್ ಮೈ ಬಿಗಿನಿಂಗ್ ಡೇಸ್. ಸೊ ಇದೆಲ್ಲ ರಿಪೀಟ್ ಮಾಡಿ ಈಗೆಲ್ಲ ಅವಾಯ್ಡ್ ಮಾಡಿಬಿಟ್ಟಿನಿ ಅನ್ಕೋರಿ. ಅದು ಆ ಫೇಸ್ ದಾಟಿ ಹೊರಗೆ ಬಂದುಬಿಟ್ಟಿವಿ. ಈಗ ಎಷ್ಟದ ಅಷ್ಟು ತೊಗೊಂಡು ಹೊರಗೆ ಆಗ್ಬಿಡ್ರಿ, ಆಮೇಲೆ ಜಸ್ಟ್ ವೈಂಡ್ ಅಪ್ ಫಾರ್ ದ ಡೇ ಆ್ಯಂಡ್ ಡೂ ಸಮ್ ಅದರ್ ಥಿಂಗ್ಸ್. ಇದು ನೀವು ಒಂದು ಸರ್ತಿ ರೂಟೀನ್ ಪ್ರಾಕ್ಟೀಸ್ ಮಾಡಿದ್ರಲ್ಲ, ದಿಸ್ ವಿಲ್ ಗಿವ್ ಯು ಹ್ಯೂಜ್ ರಿಟರ್ನ್ಸ್ ಇನ್ ದ ಸೆನ್ಸ್ ನೆಕ್ಸ್ಟ್ ಲೆವೆಲ್. ನಾನು ನಿಮ್ಗೆ ಲೈವ್ನೇ ತೋರಿಸ್ತೀನಿ, ಬಿಕಾಸ್ ಮೈ ಪೊಸಿಷನ್ ಈಸ್ ವೆರಿ ಸ್ಮಾಲ್. ನಿಮ್ಗೆ ಅಷ್ಟು ಫರಕ್ ಬೀಳಲ್ಲ ಅನ್ನಿಸ್ತದೆ. ಬಟ್ ವೆನ್ ಐ ಟ್ರೇಡ್ ವಿತ್ ಅರೌಂಡ್ 1000 ಕ್ವಾಂಟಿಟಿ 2000 ಕ್ವಾಂಟಿಟಿ ಎಲ್ಲ ಲಿಟ್ರಲಿ ಹಿಂಗೆ ಲ್ಯಾಕ್ಸ್ನಾಗ ಓಡ್ತಿರ್ತದೆ ಅನ್ಕೋ ಪ್ರಾಫಿಟ್ ಆ್ಯಂಡ್ ಲಾಸ್. ಆ ಟೈಮ್ ಬಂದಾಗ ಅಲ್ಲಿ ಜಸ್ಟ್ ಶೋ ಲೈವ್ ಇದು ಹೆಂಗೆ ತೋರಿಸ್ತೀನಿ ಅದನ್ನು ಹಂಗೆ ರೀತಿ ತೋರಿಸ್ತೀನಿ. ಅಷ್ಟು ಕೆಪಾಸಿಟಿ ಇಲ್ಲ ನನಗೆ. ಒಂದೊಂದು ದಿನದಾಗ 10,000 50,000 ಕಳ್ಕೊಳ್ಳೋ ಕೆಪಾಸಿಟಿ ಇಲ್ಲ. ಸೊ ಎಷ್ಟು ಕೆಪಾಸಿಟಿ ಇದೆ ಅದ್ರೊಳಗೆ ಐ ಆಮ್ ಟ್ರೈಂಗ್ ಟು ಬಿಲ್ಡ್ ದ ಗೇಮ್. ದಿಸ್ ಇಸ್ ಹೌ ಇವನ್ ಯುವರ್ ಅಪ್ರೋಚ್ ಶುಡ್ ಬಿ. ನಿಮ್ಗೆ ಎಷ್ಟು ಅವಕಾಶ ಅಷ್ಟೇ ಲಾಸ್ ತೊಗೋರಿ, ಅದಕ್ಕಿಂತ ₹1 ಹೆಚ್ಚಿಗೆ ತೊಗೊಂಡ್ರಲ್ಲ, ನಾಳೆ ಮಾರ್ಕೆಟ್ನಾಗ ನೀವು ಬರೋದೇ ಇಲ್ಲ ವಾಪಸ್. ದಿಸ್ ಇಸ್ ವಾಟ್ ಈಸ್ ರಿಯಾಲಿಟಿ ಆಫ್ ಮಾರ್ಕೆಟ್. ಎಷ್ಟೋ ಜನ ಕ್ವಿಟ್ ಮಾಡೋದೇ ಇದೇ ರೀಸನಿಗೆ, ಬಿಕಾಸ್ ದಿಸ್ ಇಸ್ ಅ ಪ್ಯೂರ್ ಮೈಂಡ್ ಗೇಮ್. ಸೊ ಅಗೇನ್ ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲೆ ಹೋಗ್ಲತ್ತು. ಲೆಟ್ಸ್ ನಂಗೆ ಯಾವುದೇ ರೀತಿ ಟ್ರೇಡ್ಸ್ ಕಾಣಿಸಲ್ಲಾಗಿವೆ. ಇಫ್ ಇನ್ ಕೇಸ್ ಯಾವುದೇ ರೀತಿ ಟ್ರೇಡ್ಸ್ ಕಾಣಿಸ್ದು ಅಂದ್ರೆ ಜಸ್ಟ್ ಅಪ್ಡೇಟಿವ್, ಆರ್ ಎಲ್ಸ್ ಜಸ್ಟ್ ವೇಟ್ ಆ್ಯಂಡ್ ವಾಚ್. ಓಕೆ, ಓಕೆ 39 ಮಿನಿಟ್ಸ್ ರೆಕಾರ್ಡಿಂಗ್ ಅದು ಅಷ್ಟೇ ಇದು. ಸೊ ಐ ಥಿಂಕ್ ಐ ವಿಲ್ ಎಂಡ್ ಅಪ್ ದಿಸ್ ರೆಕಾರ್ಡಿಂಗ್ ಸೆಷನ್. ಇನ್ ಕೇಸ್ ಏನೇನ ಟ್ರೇಡ್ ಸಿಕ್ಕು ಅಂದ್ರೆ ಅಗೇನ್ ಇಮಿಡಿಯೇಟ್ಲಿ ರೆಕಾರ್ಡ್ ಮಾಡಕ್ಕೆ ಟ್ರೈ ಮಾಡಿ, ಟ್ರೈ ಟು ಅಪ್ಲೋಡ್ ಇಟ್ ಇನ್ ಯೂಟ್ಯೂಬ್. ಸೊ ಐ ಥಿಂಕ್ ಇದರ್ಲಿಂತ ಏನೋ ಒಂದು ನಿಮ್ಗೆ ಲರ್ನಿಂಗ್ ಪಾರ್ಟ್ ಸಿಕ್ಕದ ಅನ್ಕೋತೀನಿ. ಫಸ್ಟ್ಲಿಂತ ಯಾವುದೇ ರೀತಿ ಫಾಸ್ಟ್ ಫಾರ್ವರ್ಡ್ ಮಾಡ್ಲಾರ್ದೆ ನೋಡ್ರಿ, ಸೊ ದಟ್ ನಾ ಏನು ಹೇಳಕ್ಕೆ ಟ್ರೈ ಮಾಡ್ಲತ್ತೀನಿ ಅಂತ ನಿಮ್ಗೆ ಕ್ಲಾರಿಟಿ ಸಿಕ್ತು. ಸೊ ದಟ್ ಯು ವಿಲ್ ಲರ್ನ್ ಮೆನಿ ಥಿಂಗ್ಸ್ ಫಾರ್ ಫ್ರೀ. ಯೂಟ್ಯೂಬ್ನ ನೀವು ₹1 ಕೊಡೋ ಅವಶ್ಯಕತೆ ಇಲ್ಲ ನಮಗೆ. ಜಸ್ಟ್ ಐ ಆಮ್ ಶೇರಿಂಗ್ ಮೈ ಎಂಟೈರ್ ಎಕ್ಸ್ಪೀರಿಯನ್ಸ್. ಸೊ ಇದು ನೀವು ಒಂದು ಸ್ವಲ್ಪ ನೀವು ಸೀರಿಯಸ್ ಆಗಿ ತೊಗೊಂಡ್ರಲ್ಲ, ಲೈಫ್ ಚೇಂಜ್ ಆಗ್ತದೆ ಅನ್ಕೋತೀನಿ ವಿತಿನ್ 6 months. ಐ ಗ್ಯಾರಂಟಿ ದಟ್.
ಸೊ ಐ ಥಿಂಕ್ ಐ ಎಂಡ್ ದಿಸ್ ಲೈವ್ ಟ್ರೇಡಿಂಗ್ ಸೆಷನ್. ಮಾರ್ನಿಂಗ್ ನಮ್ಗೆ ಒಂದು 20-25 ಪಾಯಿಂಟ್ ಸಿಕ್ಕದ. ಐ ಥಿಂಕ್ ಐ ಆಮ್ ಮೋರ್ ದೆನ್ ಸಫಿಷಿಯಂಟ್ ವಿತ್ ದಿಸ್ ಥಿಂಗ್. ಯಾಕಂದ್ರೆ ನೀವು ಯಾವಾಗ ನೀವು ಬಂದಿರೋ ಪ್ರಾಫಿಟ್ನ ಖುಷಿಯಾಗಿ ಅಕ್ಸೆಪ್ಟ್ ಮಾಡಿ ಮನೆಗೆ ತೊಗೊಂಡು ಹೋಗಲ್ಲ, ಅಲ್ಲಿ ತನಕ ಯು ವೋಂಟ್ ಗೆಟ್ ದಟ್ ಸ್ಯಾಟಿಸ್ಫೈಡ್ ಫೀಲ್ ಅನ್ಕೋ. ಸೊ ಟ್ರೈ ಟು ಬುಕ್ ಪ್ರಾಫಿಟ್ ಸೂನ್ ಆ್ಯಂಡ್ ಟ್ರೈ ಟು ಟೇಕ್ ಪ್ರಾಫಿಟ್ ಟು ಹೋಮ್. ಸೊ ದಿಸ್ ಈಸ್ ವಾಟ್ ಈಸ್ ನಿಮಗೆ ಇದು ಭಾಳ ಸಿಂಪಲ್ ಅನ್ಸ್ಬೋದು, ಭಾಳ ಏನಂತ ಇದೇನು ಗೊತ್ತಿದೆ ಅದ್ರಲ್ಲಿ ಬೈ ಮಾತಂತೂ ಅನ್ಸ್ಬೋದು ನಿಮಗೆ. ಬಟ್ ದಿಸ್ ಹ್ಯಾಸ್ ಹ್ಯೂಜ್ ಪವರ್ ಅನ್ಕೋ. ನೀವು ಪ್ರಾಫಿಟ್ ಯಾವಾಗ ಮನೆಗೆ ತೊಗೊಂಡ್ರೆ ಟ್ರೈ ಮಾಡ್ತೀರಿ, ಯುವರ್ ಕಾನ್ಫಿಡೆನ್ಸ್ ವಿಲ್ ಟ್ರೈ ಟು ಬಿಲ್ಡ್ ಈಚ್ ಆ್ಯಂಡ್ ಎವ್ರಿ ಡೇ. ಸೊ ಐ ಹೋಪ್ ನಿಮ್ಗೆ ಈ ಒಂದು ವಿಡಿಯೋಲಿಂದ ಏನೋ ಲರ್ನಿಂಗ್ ಪಾರ್ಟ್ ಸಿಕ್ಕದ ಅನ್ಕೋತೀನಿ. ಜಸ್ಟ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಅಗೇನ್ ರಿವೈಂಡ್ ಮಾಡಿರಿ, ಬ್ಯಾಕ್ ಹೋಗಿ ಮತ್ತೆ ನೋಡ್ಲಿಕ್ಕೆ ಟ್ರೈ ಮಾಡಿರಿ. ಎಟ್ ಒನ್ ಪಾಯಿಂಟ್ ಥಿಂಗ್ಸ್ ವಿಲ್ ಮೇಕ್ ಸೆನ್ಸ್. ಓಕೆ, ಸೊ ಲೆಂಡ್ ದ ಲೈವ್ ಟ್ರೇಡಿಂಗ್ ಸೆಷನ್ ಎಟ್ ದಿಸ್ ಪಾಯಿಂಟ್. ಏನೋ ಯಾವುದೇ ಟ್ರೇಡ್ ಸಿಕ್ತಂದ್ರೆ ಇಮಿಡಿಯೇಟ್ಲಿ ಸ್ಟಾರ್ಟ್ ರೆಕಾರ್ಡಿಂಗ್ ಅಂಡ್ ಅಪ್ಲೋಡ್ ಇಟ್ ಇನ್ ಯೂಟ್ಯೂಬ್, ಸೊ ದಟ್ ನಿಮ್ಗೊಂದು ಲರ್ನಿಂಗ್ ಸಿಗಲಿ ಇದರಲ್ಲಿ ಅಂತೇಳಿ. Okay, so that's it for today's video. We'll meet you in next video. Until that, see you all, take care and bye bye.